ವಾರ್ತೆಗಳ ಪ್ರಾಯೋಜಕರು ಶ್ರೀಮತಿ ಲಲಿತಾ ಕಡಗೋಳು ಆಂಜನೇಯ, ನಗರಸಭೆ ಅಧ್ಯಕ್ಷರು, ರಾಯಚೂರು. ರಾಯಚೂರು ನಗರದ ಸಮಸ್ತ ನಾಗರಿಕರಿಗೆ ಹೊಸ ವರ್ಷ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮೊಹಮ್ಮದ್ ಯಾಸೀನ್, ಹೋಮ್ ಅಪ್ಲೈನ್ಸಸ್, ಹೋಲ್ಸೇಲ್ ಅಂಡ್ ರಿಟೇಲ್, ಮಾ ಕಾಂಪ್ಲೆಕ್ಸ್, ಅಪೋಸಿಟ್ ಸಿಎಂಸಿ ಕಾಂಪ್ಲೆಕ್ಸ್, ಹರಿಹರ ರೋಡ್, ರಾಯಚೂರು. ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್ ನಿಯರ್ ನ್ಯೂ ಅಮೃತ ಹಾಸ್ಪಿಟಲ್, beside Santoshi Theatre, Raichur. SA Fashion Hub, multi-branded women's and kids wear. ಹಬ್ಬದ ಪ್ರಯುಕ್ತ 10 ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಅಪೋಸಿಟ್ ಡಾಕ್ಟರ್ ಕಲ್ಲಪ್ಪ ಡಾಕ್ಟರ್ಸ್ ಲೈನ್, ಪೀಟ್ಲಾ ಬ್ರಿಡ್ಜ್ ರೋಡ್, ರಾಯಚೂರು. ಚಾಲುಕ್ಯ ಟ್ಯುಟೋರಿಯಲ್ಸ್, ರಾಯಚೂರು. ಚಾಲುಕ್ಯ ಸಮ್ಮರ್ ಕ್ಲಾಸಸ್, ಸಮ್ಮರ್ ಕೋಚಿಂಗ್ ಫಾರ್ 5th to SSLC ಸ್ಟೂಡೆಂಟ್. ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ Exchange Festival for mixer grinder and gas stoves, 15th February 31st March 2022. ಹಿಂದೆ ಭೇಟಿ ನೀಡಿ. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಜೆಪಿ ಮೆನ್ಸ್ ವೇರ್ ಮೇಲ್ಗಡೆ, ಹರಿಹರ ರೋಡ್, ಬೇಸ್ವಾರ್ ಪೇಟ್, ರಾಯಚೂರು. ಜಿಪಿ ಕಿಡ್ಸ್ ವೇರ್, ಫ್ಯಾಷನ್ ಮತ್ತು ಬಟ್ಟೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. ಓನ್ಲಿ ಪ್ಲೇಸ್ ಫಾರ್ ಬ್ರಾಂಡೆಡ್ ಕಿಡ್ಸ್ ವೇರ್ ಇನ್ ಸಿಟಿ. GP Kids Wear, near Uma Hotel, Station Road, Raichur. Shobha Kanchi Sarees. ಸ್ಥಳ ಶೋಭಾ ಕಾಂಚಿ ಸಾರೀಸ್, ಸಂತೋಷಿಸ್ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. Sri Raghavendra Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, Raichur. ರೆಸ್ಟೋರೆಂಟ್ ಗಳಲ್ಲಿ ಕುಳಿತು ಊಟ ಮಾಡಿ ಬೋರ್ ಆಗಿದೆಯೇ? ಹಾಗಾದರೆ ಬನ್ನಿ ನಿಮ್ಮ ಮಿಲನ್ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ಢಾಬಾಕ್ಕೆ, ನಿಯರ್ KSCA ಕ್ರಿಕೆಟ್ ಗ್ರೌಂಡ್, ಮಂತ್ರಾಲಯಂ ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಹಸಿರು ಕ್ರಾಂತಿ ಹರಿಕಾರಕ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿ. ಮಹಾನ್ ಪುರುಷರ ತತ್ವಾದರ್ಶ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಕರೆ. ಜಿಲ್ಲಾಡಳಿತದಿಂದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿ ಪುತ್ಥಳಿಗೆ ಗಣ್ಯರಿಂದ ಮಾಲಾರ್ಪಣೆ. ಏಪ್ರಿಲ್ 10ರಂದು ಶ್ರೀ ಗುಡಗುಂಟಿ ಶ್ರೀ ಮರಿಸ್ವಾಮಿ ಮಠದ ರಥೋತ್ಸವ, ಗ್ರಂಥಗಳ ಲೋಕಾರ್ಪಣೆ, ಒಪ್ಪತೇಶ್ವರ ಶ್ರೀ. ಸನಾತನ ಪರಂಪರೆ ಸಂಸ್ಕೃತಿ ಉಳಿಗಾಗಿ ಶ್ರೀಶೈಲದಿಂದ ಶಿವಜ್ಯೋತಿ ರಥಯಾತ್ರೆ ಆರಂಭ, ದಯಾನಂದ ಸವದಿ. ವೈದ್ಯರ ನೇಮಕಕ್ಕೆ ಆಗ್ರಹಿಸಿ ಏಪ್ರಿಲ್ 7ರಂದು ಗಬ್ಬೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮುಂದೆ ಧರಣಿ, ಶಾಂತಕುಮಾರ್ ಹೊನ್ನಟಗಿ. ಕೌಟಿಲ್ಯ ಕರಿಯರ್ ಅಕಾಡೆಮಿಯಿಂದ ಉಚಿತ ಬೇಸಿಗೆ ಶಿಬಿರ ಆಯೋಜನೆ, ಅಭಿಷೇಕ್. ಪಟ್ಟಾಧಿಕಾರ ಸಮಾರಂಭಕ್ಕೆ ಮಹಾಸನ್ನಿಧಿಗೆ ಆಮಂತ್ರಣ.
ಮತ್ತು ರಾಯಚೂರು ತಾಲೂಕಿನ ಆತ್ಕೂರು ಗ್ರಾಮದಲ್ಲಿ ಇಂದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 115ನೇ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ವಾರ್ತೆಗಳ ವಿವರ. ದೇಶ ಕಂಡ ಅಪ್ರತಿಮ ನಾಯಕ, ಹಸಿರು ಕ್ರಾಂತಿಯ ಹರಿಕಾರ, ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ತತ್ವಾದರ್ಶಗಳನ್ನು ವಿದ್ಯಾರ್ಥಿಗಳ ಜೀವನದಲ್ಲಿ ಅಳವಡಿಸಿಕೊಂಡು ಅವರ ಮಾರ್ಗದಲ್ಲಿ ಮುನ್ನಡೆಯಬೇಕೆಂದು ಶಾಸಕ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಹೇಳಿದರು. ದೇಶ ಕಂಡ ಅಪ್ರತಿಮ ನಾಯಕ, ಹಸಿರು ಕ್ರಾಂತಿಯ ಹರಿಕಾರ, ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ತತ್ವಾದರ್ಶಗಳನ್ನು ವಿದ್ಯಾರ್ಥಿಗಳು ಜೀವನದಲ್ಲಿ ಅಳವಡಿಸಿಕೊಂಡು ಅವರ ಮಾರ್ಗದಲ್ಲಿ ಮುನ್ನಡೆಯಬೇಕೆಂದು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಅವರು ಇಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ನಗರಸಭೆ, ಸಮಾಜ ಕಲ್ಯಾಣ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 115ನೇ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ದೇಶಕ್ಕೆ ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ. ಕೇಂದ್ರ ರಕ್ಷಣಾ ಸಚಿವರಾಗಿ ದೇಶದ ಭದ್ರತೆಗೆ ಕಾರಣರಾಗಿದ್ದರು. ದೇಶದಲ್ಲಿ ಬರಗಾಲದ ಸಂದರ್ಭದಲ್ಲಿ ಅವರು ಕೃಷಿ ಖಾತೆಯನ್ನು ವಹಿಸಿಕೊಂಡು ಬರಗಾಲವನ್ನು ಹೋಗಲಾಡಿಸಲು ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಎಂದರು. ಅವರು ನೀಡಿದ ಕೊಡುಗೆಗಳಿಂದ ಇಂದು ದೇಶವು ಸುಭದ್ರವಾಗಿ ನಡೆಯುತ್ತಿದೆ. ಅವರ ಯೋಜನೆಗಳು ಇಂದಿಗೂ ಮುಂದುವರೆದಿವೆ. ಅವರ ಆದರ್ಶ ಹಾಗೂ ಅವರ ಮಾರ್ಗದರ್ಶನದಲ್ಲಿ ಇಂದಿನ ಯುವ ಪೀಳಿಗೆಯೂ ಸಾಗಿ ಮಹಾನ್ ವ್ಯಕ್ತಿಗಳಾಗಬೇಕೆಂದರು. ಜಿಲ್ಲೆಯಲ್ಲಿ ಐಎಎಸ್ ಮತ್ತು ಐಪಿಎಸ್ನಲ್ಲಿ ರ್ಯಾಂಕ್ ಪಡೆದವರು ಅಧಿಕಾರಿಗಳಾಗಲು ಪ್ರೋತ್ಸಾಹ ನೀಡುತ್ತಿದ್ದು, ಪ್ರತಿ ವರ್ಷ ವೈಯಕ್ತಿಕವಾಗಿ 25,000 ರೂಪಾಯಿ ನೀಡಲಾಗುವುದು. ಜಿಲ್ಲೆಯಲ್ಲಿನ ವಿದ್ಯಾರ್ಥಿಗಳು ಐಎಎಸ್, ಐಪಿಎಸ್ ಅಧಿಕಾರಿಗಳಾದರೆ ಜಿಲ್ಲೆಗೆ ಗೌರವ ಹೆಚ್ಚಾಗುತ್ತಿದೆ. ಜಿಲ್ಲೆಯೂ ಸಹ ಅಭಿವೃದ್ಧಿಯಾಗುತ್ತದೆ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಪ್ರಯತ್ನ ಪಡಬೇಕೆಂದು ಹೇಳಿದರು. ಬಹುಶಃ ಈ ದೇಶ ಕಂಡಂತ ಪ್ರತಿಮ ರಾಜಕಾರಣಿ, ಕಷ್ಟದ ಸಮಯದಲ್ಲಿ ನಮ್ಮ ದೇಶಕ್ಕೆ ಬೆನ್ನೆಲುಬಾಗಿ ನಿಂತ ವ್ಯಕ್ತಿ ಯಾರಾದ್ರಿದ್ರೆ ಅದು ಬಾಬು ಜಗಜೀವನ್ ರಾಮ್ಜಿ ಅವರು ಅಂತ ಹೇಳಲಿಕ್ಕೆ ಬಹಳ ಸಂತೋಷ. ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ನಮ್ಮ ವಕೀಲರು ಬಂದಿದ್ದಾರೆ, ಅವರು ಅವ್ರ ಬಗ್ಗೆ ಬೆಳಕು ಚೆಲ್ತಾರೆ. ಆದ್ರೆ ತಮ್ಮ ಒಂದು ವಿಷಯ ಗೊತ್ತಿರಲಿ, ನಮ್ಮ ದೇಶ ಅತ್ಯಂತ ಸಂಕಷ್ಟದಲ್ಲಿತ್ತು. 1971ರಲ್ಲಿ ಇಂಡೋ ಪಾಕ್ ವಾರ ಆದಾಗ, ಇಂಡಿಯಾ ಮತ್ತು ಪಾಕಿಸ್ತಾನ ವಾರ ಆದಾಗ ಅವರು ನಮ್ಮ ಡಿಫೆನ್ಸ್ ಮಿನಿಸ್ಟರ್ ಆಗಿದ್ರು. ರಕ್ಷಣಾ ಸಚಿವರು ಆ ಟೈಮ್ನಲ್ಲಿ ಯಾರಾದ್ರೂ ಇದ್ರೆ ಅದು ಬಾಬು ಜಗಜೀವನ್ ರಾಮ್ ಅವರಿದ್ದು, ಅದು ಯಶಸ್ಸಿಗೆ ಅವರೇ ಕಾರಣಕರ್ತರಂತೆ ಇತಿಹಾಸ ಹೇಳ್ತದೆ. ನಾನು 74ರಲ್ಲಿ ನಮ್ಮ ದೇಶದಲ್ಲಿ ಅತ್ಯಂತ ಹೆಚ್ಚು ಬರಗಾಲ ಬಂದಿತ್ತು. ಆ ಸಮಯದಲ್ಲಿ ಅವರು ಕೃಷಿ ಸಚಿವರು ಇಲ್ಲದಿದ್ರು ಸರ್ಕಾರ ಅವರನ್ನ ಕೃಷಿ ಸಚಿವರನ್ನಾಗಿ ಮಾಡಿ ಈ ದೇಶ ಮುನ್ನಡೆಸಲಿಕ್ಕೆ ನಿಮ್ಮ ಹತ್ರ ಶಕ್ತಿ ಇದೆ ಅಂತ ಹೇಳಿ ಅವರಿಗೆ ಆ ಹುದ್ದೆ ವಹಿಸಿಕೊಟ್ಟು ಸಮಸ್ತ ಭಾರತ ದೇಶದ ಜನರನ್ನ ಬರಗಾಲದಿಂದ ಪಾರು ಮಾಡಿದಂತ ವ್ಯಕ್ತಿ ಅವರು. ಬಹುಶಃ ಬಹಳ ಕಡಿಮೆ ಜನರಿಗೆ ಗೊತ್ತು, ಅವ್ರನ್ನ ಹಸಿರು ಕ್ರಾಂತಿಯ ನಾಯಕರು ಅಂತ ಕರೀತಾರೆ. ಬಹಳ ಕಡಿಮೆ. ಅವರು ಕೃಷಿ ಸಚಿವರಾಗಿದ್ದಾಗ ಅವರು ತಂದಂತ ಕ್ರಾಂತಿಗಳು ಇವತ್ತಿಗೂ ಸರ್ಕಾರ, ಎಲ್ಲ ಭಾರತ ದೇಶ ಎಲ್ಲ ಸರ್ಕಾರಗಳು ಅಳವಡಿಸಿಕೊಳ್ತಾರೆ. ಇವೆಲ್ಲ ಇನ್ನೂ ವಿದ್ಯಾರ್ಥಿಗಳು ಬಹಳಷ್ಟು ತಿಳ್ಕೋಬೇಕು. ಈ ಜಯಂತಿ ಮಾಡುವ ಉದ್ದೇಶ ಅವ್ರು ಕೊಡುಗೆ ಕೊಟ್ಟಿದ್ದಾರೆ, ಅವ್ರದ್ದು ಮುಗೀತು ಅಂತ ಹೇಳಿಕ್ಕೆ ಜಯಂತಿ ಮಾಡಂಗಿಲ್ಲ. ಅವ್ರು ಏನು ಮಾರ್ಗದರ್ಶನ ಹಾಕಿದ್ದಾರೆ ಆ ದಾರಿಯಲ್ಲಿ ನಾವೆಲ್ಲರೂ ನಡೆದಾಗ ಅವರ ಜಯಂತಿ ಮಾಡಿದ್ದು ಸಾರ್ಥಕ ಆಗ್ತದೆ ಅಂತ ಹೇಳಿಕ್ಕೆ ನಾನು ತಮ್ಮಲ್ಲಿ ಬಯಸ್ತೇನೆ. ಇವತ್ತು ಇನ್ನೂ ಹೆಚ್ಚು ಜನರು ನಮ್ಮ ಭಾರತದಲ್ಲಿ IAS KS, ಇವತ್ತು ನೋಡ್ರಿ IAS KS SP IPS ಆದ್ರೆ ಎಷ್ಟೊಂದು ಅವ್ರಿಗೆ ಗೌರವ ಇರ್ತದೆ ಅಂತ ಹೇಳಿ ನಾನು ಒಂದು ಆಲೋಚನೆ ಮಾಡಿದ್ದೇನೆ. ಅನೇಕ ವರ್ಷಗಳಿಂದ ಇದನ್ನೇ ಹೇಳ್ತೇನೆ ನನ್ನ ಭಾಷಣದಲ್ಲಿ. ಆದ್ರೆ ಇದುವರೆಗೂ ನಮ್ಮ ರಾಯಚೂರಿನಿಂದ ಯಾರು ಅಟೆಂಪ್ಟ್ ಮಾಡ್ತಾರಿಲ್ಲ ಗೊತ್ತಿಲ್ಲ. ನಾನು ವೈಯಕ್ತಿಕವಾಗಿ 10 ಜನ, ಅದು 5 ಜನ ಹೆಣ್ಮಕ್ಳಿಗೆ 5 ಜನ ಗಂಡು ಮಕ್ಕಳಿಗೆ 25,000 ರೂಪಾಯಿ ನಾನು ವೈಯಕ್ತಿಕ ಅನುದಾನ ನಮ್ಮ DSW ಅವರು ಯಾರು IAS ಮತ್ತು KS ಟ್ರೈನಿಂಗ್ ಓದಲಿಕ್ಕೆ ಹೋಗ್ತಾರೆ ವರ್ಷಕ್ಕೆ 25,000 ರೂಪಾಯಿಗಳು ನಾನು ವೈಯಕ್ತಿಕವಾಗಿ ನಾನು ಅವ್ರಿಗೆ ಕೊಟ್ಟು ಅವರಿಗೆ ಪ್ರೋತ್ಸಾಹ ಕೊಡುವಂತ ಕೆಲಸ ಮಾಡ್ತೇನೆ. ಆದಷ್ಟು ನನ್ನ ಅವಧಿಯಲ್ಲಿ
ಒಬ್ಬರಾದ್ರೂ IAS KS ನಮ್ಮ ರಾಯಚೂರಿನಿಂದ ಪಾಸ್ ಆಗಲಿ ಅನ್ನೋ ಉದ್ದೇಶ ನಂದಿದೆ. ಯಾಕೆಂದ್ರೆ ಒಬ್ಬ IAS KS ಆದ್ರೆ ಬಹುಶಃ ಆ ಊರು ಮಾತ್ರ ಅಲ್ಲ, ಸಮಾಜ, ಜಿಲ್ಲೆ ಎಲ್ಲವೂ ಉದ್ಧಾರ ಆಗ್ತದೆ ಅಂತ ಕೆಲಸಕ್ಕೆ ತಾವು. ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಮಾತನಾಡಿ, ದೇಶದಲ್ಲಿ ಇರುವ ಅಸ್ಪೃಶ್ಯತೆ ಹೋಗಲಾಡಿಸಿ ಸಮಾನತೆ ತರಲು ಶ್ರಮಿಸಿದ್ದಾರೆ. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಸಮಾಜಕ್ಕೆ ಕೊಟ್ಟ ಕೊಡುಗೆಗಳು ಸಾಕಷ್ಟು ಇವೆ. ಶಿಕ್ಷಣವನ್ನು ಪಡೆದು ಮಹಾನ್ ವ್ಯಕ್ತಿಗಳಾಗಿ ಅವರ ಸನ್ಮಾರ್ಗದಲ್ಲಿ ನಾವೆಲ್ಲರೂ ನಡೆಯಬೇಕಾಗಿದೆ. ಅವರು ದೇಶಕ್ಕೆ ನೀಡಿದ ಕೊಡುಗೆಗಳು ಇಂದಿಗೂ ಪ್ರಸ್ತುತವಾಗಿವೆ. ನಾವೆಲ್ಲರೂ ಅವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗಿದೆ ಎಂದು ತಿಳಿಸಿದರು. ಏಪ್ರಿಲ್ ತಿಂಗಳ ಬಂದಿದೆ ಅಂದ್ರೆ ಈ ಭಾರತ ದೇಶ ಕಂಡಂತ ಮಹಾನ್ ರತ್ನಗಳನ್ನ ಏಪ್ರಿಲ್ ತಿಂಗಳಲ್ಲಿ 2 ರತ್ನಗಳನ್ನ ನಮ್ಮ ದೇಶಕ್ಕೆ ಕೊಟ್ಟಿರುವಂತಹ ಕೊಡುಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು. ಈ ಇಬ್ಬರು ಮಹಾನ್ ನಾಯಕರುಗಳು ಈ ಭಾರತ ದೇಶದ ರತ್ನಗಳಿದ್ದಾರೆ. ಯಾಕಂದ್ರೆ ಹಿಂದೆ ಸುಮಾರು ವರ್ಷಗಳ ಕೆಳಗ ಏನು ಈ ನಾಯಕರುಗಳು ನಮ್ಮ ದೇಶಕ್ಕೆ ಬರದೇ ಇದ್ದರಿಗಿನ ನಾವು ಯಾವ ಪರಿಸ್ಥಿತಿಗಳಲ್ಲಿ ಇರ್ತಿದ್ವಿ ಅಂತೇಳಿ ಊಹೆ ಮಾಡಿಕೊಂಡ್ರೆ ಕೂಡ ಅದು ನಿಲುಕಲಾರದಷ್ಟಿದೆ. ಅಂತ ಕಠಿಣ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಡಾಕ್ಟರ್ ಬಾಬಾ ಜಗಜೀವನ್ ರಾಮ್ ಅವರು ಬಂದ ಮೇಲೆ, ಯಾಕಂದ್ರೆ ಆವತ್ತಿನ ದಿನಮಾನಗಳಲ್ಲಿ ಅಸ್ಪೃಶ್ಯತೆ ಇಡೀ ದೇಶದಲ್ಲಿ ಎದ್ದು ಕಾಣ್ತಾ ಇತ್ತು. ಬಾವಿ ಬೇರೆ, ಕೇರಿ ಬೇರೆ, ನೀರು ಬೇರೆ, ನಾವು ಬೇರೆ, ಎಲ್ಲ ಅಂತ ಸಂದರ್ಭದಲ್ಲಿ ಸಮಾಜದಲ್ಲಿ ಹುಟ್ಟಿದಂತಹ ಮಹಾನ್ ನಾಯಕರುಗಳು ಇವತ್ತು ಏನು ಸಮಾನಾಗಿ ಎಲ್ಲ ಜಾತಿ ವರ್ಗದ ಸಮಾನ ಜೊತೆಯಲ್ಲಿ ನಮ್ಮ ಕೆಳಮಟ್ಟ ತುಳಿತಕ್ಕೆ ಒಳಗಾದ ವರ್ಗದ ಜನರು ಕೂಡ ಸಮಾನವಾಗಿ ಕಾಣಬೇಕಂತೇಳಿ ಅವರ ಕಲ್ಪನೆಯನ್ನು ಇಟ್ಟು ಈ ದೇಶದ ಸಂವಿಧಾನವನ್ನು ಬರೆದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಾವೆಲ್ಲರೂ ಇಲ್ಲಿ ನಿಂತು ಮಾತನಾಡಕ್ಕೆ ಶಕ್ತಿಯನ್ನ ಕೊಟ್ಟಿದ್ದರು. ಮತ್ತು ಬಾಬಾ ಜಗಜೀವನ್ ರಾಮ್ ಅವರು ಏನು ಹಲವಾರು ಖಾತೆಗಳನ್ನು ಅಲಂಕರಿಸಿದಂತ ಸಂದರ್ಭದಲ್ಲಿ ಎಂತ ಮಹತ್ವ ಕೊಡುಗೆಗಳನ್ನ, ಡಿಫೆನ್ಸ್ ಇರ್ಬೋದು, ಕೃಷಿಯಲ್ಲಿರ್ಬೋದು, ಹಲವಾರು ಯಾವುದೇ ಆ ಸಚಿವ ಸ್ಥಾನವನ್ನು ಅಲಂಕರಿಸಿದಾಗ ಮತ್ತು ಈ ದೇಶದ ಉಪ ಪ್ರಧಾನಿಗಳಾಗಿ ಕಾರ್ಯನಿರ್ವಹಿಸಿದಂತ ಸಂದರ್ಭದಲ್ಲಿ ಎಲ್ಲ ಸಮಾಜಗಳ ಜೊತೆಗೆ ತುಳಿತಕ್ಕೆ ಒಳಗಾದಂತ ಸಮಾಜಗಳನ್ನೇ ಮೇಲೆತ್ತುವಂತದ ಕೊಡುಗೆಗಳನ್ನ ಕೊಟ್ಟಿರುವುದು. ಯಾಕಂದ್ರೆ ಇವತ್ತು ಎಲ್ಲ ಸೌಲಭ್ಯಗಳು ನಮಗಿದೆ. ಯುವಕರು ಮತ್ತು ನಮ್ಮ ಯುವ ನಾಯಕರುಗಳು ಮತ್ತು ವಿದ್ಯಾರ್ಥಿನಿಯರು ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಇವತ್ತಿಗೆ ಎಲ್ಲ ಸೌಲಭ್ಯಗಳಿದೆ, ಹಾಸ್ಟೆಲ್ಗಳಿದೆ, ಸರ್ಕಾರದ ಫೆಸಿಲಿಟಿಗಳಿದೆ, ಎಲ್ಲ ಮಧ್ಯಾಹ್ನದ ಬಿಸಿ ಊಟದಿಂದ ಎಲ್ಲವನ್ನ ಇದ್ದಾಗ ನೀವು ನಾಯಕರುಗಳಾಗಿ ನಮ್ಮೆಲ್ಲ ಅಧಿಕಾರಿಗಳಾಗಿ ಕನಸುಗಳನ್ನ ಕಟ್ಟಬೇಕಾಗ್ತದೆ. ಯಾಕಂದ್ರೆ ಏನು ಇಲ್ಲದ ಸಂದರ್ಭದಲ್ಲಿ ಈ ದೇಶದ ಸಂವಿಧಾನವನ್ನು ಬರೆದಂತ ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಅವಿನಾಶ್ ಮೆನನ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ನೂರ್ಜಾ ಖಾನಂ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ, ನಗರಸಭೆ ಅಧ್ಯಕ್ಷೆ ಲಲಿತಾ ಆಂಜನೇಯ ಕಡಗೋಳು, ಆರ್ಡಿ ಅಧ್ಯಕ್ಷ ತಿಮ್ಮಪ್ಪ ನಾಡಗೌಡ, ಅಪರ ಜಿಲ್ಲಾಧಿಕಾರಿ ಕೆಆರ್ ದುರ್ಗೇಶ್, ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ ಸತೀಶ್, ನಗರಸಭೆ ಪೌರಾಯುಕ್ತ ಕೆ ಮುನಿಸ್ವಾಮಿ ಸೇರಿದಂತೆ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ನಗರಸಭೆ, ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯಿಂದ ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ನಗರಸಭೆ, ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯಿಂದ ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ನಗರದ ಸ್ಟೇಷನ್ ವೃತ್ತದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪುತ್ಥಳಿಗೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್, ಜಿಲ್ಲಾಧಿಕಾರಿ ಡಾಕ್ಟರ್ ಅವಿನಾಶ್ ಮೆನನ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ನೂರ್ಜಾ ಖಾನಂ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ, ನಗರಸಭೆ ಅಧ್ಯಕ್ಷೆ ಲಲಿತಾ ಕಡಗೋಳು ಆಂಜನೇಯ, ನಗರಸಭೆ ಉಪಾಧ್ಯಕ್ಷೆ ನರಸಮ್ಮ ನರಸಿಂಹ ಮಾಡಗಿರಿ, ಆರ್ಡಿಎ ಅಧ್ಯಕ್ಷ ತಿಮ್ಮಪ್ಪ ನಾಡಗೌಡ, ಕೆಪಿಸಿಸಿ ವಕ್ತಾರ ಎ ವಸಂತಕುಮಾರ್, ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ, ಕಾರ್ಯಾಧ್ಯಕ್ಷ ಎನ್ ಶಿವಶಂಕರ್ ವಕೀಲ್, ಗುತ್ತೇದಾರ್ ಹಾಗೂ ಸಮಾಜ ಸೇವಕ ಮುಜಿಬುದ್ದೀನ್, ಬಿಜೆಪಿ ಮುಖಂಡ ರವೀಂದ್ರ ಜಾಲ್ದಾರ್, ನಗರಸಭೆ ಸದಸ್ಯ ಎನ್ ಕೆ ನಾಗರಾಜ್, ಬಿ ರಮೇಶ್, ಎಸ್ ರಾಜು, ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಸತೀಶ್ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು, ಕಾರ್ಯಕರ್ತರು ಮಾಲಾರ್ಪಣೆ ಮಾಡಿದರು.
ನಂತರ ಡಾಕ್ಟರ್ ಬಾಬು ಜಗಜೀವನರಾಮ್ ವೃತ್ತದಿಂದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರವರೆಗೆ ಅದ್ದೂರಿಯಾಗಿ ಭಾವಚಿತ್ರದ ಮೆರವಣಿಗೆ ನಡೆಯಿತು. ಮೆರವಣಿಗೆಯಲ್ಲಿ ವಿವಿಧ ಕಲಾ ತಂಡಗಳು ಜನಮನಗಳು ಸೆಳೆದವು.
ಮೆರವಣಿಗೆಯಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು, ವಿವಿಧ ಇಲಾಖೆ ಅಧಿಕಾರಿಗಳು ಭಾಗವಹಿಸಿದ್ದರು. ಈಗ ಜಾಹೀರಾತು. ರಾಯಚೂರು ನಗರಸಭೆಯ ಇತಿಹಾಸದಲ್ಲಿಯೇ ದಾಖಲೆಯ ರೀತಿಯಲ್ಲಿ ಗೆಲುವು ಸಾಧಿಸಲು ಕಾರಣೀಭೂತರಾದ ಸಂಸದರಾದ ಶ್ರೀ ರಾಜಾ ಅಮರೇಶ್ವರ್ ನಾಯಕರಿಗೆ ಹಾಗೂ ರಾಯಚೂರು ನಗರ ಧೀಮಂತ ಶಾಸಕರು, ಬಡವರ ದೀನದಲಿತರ ಕಳಕಳಿಯುಳ್ಳ ರಾಜಕೀಯ ಚಾಣಕ್ಯರೆಂದೇ ಪ್ರಸಿದ್ಧಿ ಹೊಂದಿದ ಸನ್ಮಾನ್ಯ ಶ್ರೀ ಡಾಕ್ಟರ್ ಶಿವರಾಜ್ ಎಸ್ ಪಾಟೀಲರಿಗೆ ಹಾಗೂ ನಗರದ ಜನಪ್ರಿಯ ಮಾಜಿ ಶಾಸಕರಾದ ಶ್ರೀ ಎ ಪಾಪಾರೆಡ್ಡಿ ಅವರಿಗೆ ಹಾಗೂ ಜಿಲ್ಲೆಯ ಶಾಸಕರಿಗೂ, ಮಾಜಿ ಶಾಸಕರಿಗೂ, ಪಕ್ಷದ ಎಲ್ಲಾ ಪ್ರಮುಖರಿಗೂ, ಜಾತ್ಯತೀತ ಜನತಾದಳದ ನಗರಸಭೆ ಸದಸ್ಯರಿಗೂ ಹಾಗೂ ಪಕ್ಷೇತರ ನಗರಸಭೆ ಸದಸ್ಯರಿಗೂ, ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ ಎಲ್ಲಾ ಮುಖಂಡರಿಗೂ ಹಾಗೂ ಪಕ್ಷದ ಎಲ್ಲಾ ಸ್ತರದ ಕಾರ್ಯಕರ್ತರಿಗೂ, ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದ ಸಮಸ್ತ ಮತದಾರರಿಗೂ ಹೃದಯಪೂರ್ವಕ ಕೃತಜ್ಞತೆಗಳು. ಕೃತಜ್ಞತೆ ಸಲ್ಲಿಸುತ್ತಿರುವವರು ಶ್ರೀಮತಿ ಲಲಿತಾ ಕಡಗೋಳು ಆಂಜನೇಯ, ನಗರಸಭೆ ಅಧ್ಯಕ್ಷರು, ರಾಯಚೂರು. ರಾಯಚೂರು ನಗರದ ಸಮಸ್ತ ನಾಗರಿಕರಿಗೆ ಹೊಸ ವರ್ಷ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ಶ್ರೀಮತಿ ಲಲಿತಾ ಕಡಗೋಳು ಆಂಜನೇಯ, ನಗರಸಭೆ ಅಧ್ಯಕ್ಷರು, ರಾಯಚೂರು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ರೆಸ್ಟೋರೆಂಟ್ಗಳಲ್ಲಿ ಕುಳಿತು ಊಟ ಮಾಡಿ ಬೋರ್ ಆಗಿದೆಯೇ? ಹಾಗಾದರೆ ಬನ್ನಿ ನಿಮ್ಮ ಮಿಲನ್ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ಢಾಬಾಕ್ಕೆ. ಪ್ರಶಾಂತವಾದ ವಾತಾವರಣ, ಪರಿಸರ ಸೊಡಗಿನಲ್ಲಿ ನಿಮಗಿಷ್ಟವಾದ ಶುಚಿಯಾದ ರುಚಿಕರವಾದ ಊಟವನ್ನು ಸವಿಯಿರಿ. ಚಿಕನ್ ಐಟಂಗಳಾದ ಚಿಕನ್ ಮಸಾಲಾ, ಚಿಕನ್ ಕರಿ, ಚಿಕನ್ ಲಾಲಿಪಾಪ್, ಚಿಕನ್ 555, ಚಿಕನ್ ಬಿರಿಯಾನಿ ಅಂಡ್ ಚಿಕನ್ ಬೋನ್ಲೆಸ್ ಬಿರಿಯಾನಿ. ಮಟನ್ ಐಟಂಗಳಾದ ಮಟನ್ ಬಿರಿಯಾನಿ, ಮಟನ್ ಸ್ಪೆಷಲ್ ಬಿರಿಯಾನಿ, ಮಟನ್ ಗ್ರೇವಿ, ಮಟನ್ ರೋಸ್ಟ್ ಅಂಡ್ ಮಟನ್ ಮಸಾಲಾ. ವೆಜ್ ಐಟಂಗಳಾದ ಪಾಲಕ್ ಪನೀರ್, ಟೊಮೆಟೊ ಕರಿ, ಮಶ್ರೂಮ್, ಬೇಬಿ ಕಾರ್ನ್, ಫಿಂಗರ್ ಚಿಪ್ಸ್, ರೋಟಿ ಫ್ರೈ, ಗೋಬಿ ಮಂಚೂರಿಯನ್, ದಾಲ್ ತಡ್ಕಾ, ಪನ್ನೀರ್ ಟಿಕ್ಕಾ, ಪನ್ನೀರ್ ಮಸಾಲಾ ಮತ್ತು ವೆಜ್ ಮಿಕ್ಸ್ ಕರಿ. ತಂದೂರಿ ಐಟಂಗಳಾದ ತಂದೂರಿ ರೋಟಿ, ತಂದೂರಿ ಬಟರ್ ನಾನ್, ತಂದೂರಿ ಕುಲ್ಚಾ, ಪರೋಟಾ. ರೈಸ್ ಐಟಂಗಳಾದ ಜೀರಾ ರೈಸ್, ಮಸಾಲಾ ರೈಸ್, ಟೊಮೆಟೊ ರೈಸ್ ಮತ್ತು ಎಗ್ ರೈಸ್. ಇಲ್ಲಿ ಭೇಟಿ ಕೊಡಿ ಶ್ರೀ ಮಿಲನ್ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ಢಾಬಾ, ನಿಯರ್ KSCA ಕ್ರಿಕೆಟ್ ಗ್ರೌಂಡ್, ಮಂತ್ರಾಲಯಂ ರೋಡ್, ರಾಯಚೂರ್. ಮೊಬೈಲ್ 9972985847, 97401 43153. ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್.
रॉयल पैलेस फंक्शन हॉल बर्थडे पार्टी, एंगेजमेंट, शादी ब्याह, कॉलेज सेमिनार्स, कंपनी मीटिंग्स और दूसरे फंक्शंस के लिए काफी बड़ी जगह में बनाया गया है, जिसमें फंक्शंस बहुत ही सहूलत के साथ किया जा सकता है। आपके फंक्शन को अपने घर के फंक्शन की तरह आलीशान बना के देंगे। 24 घंटे पानी और बिजली के साथ बड़ी पार्किंग सुविधा है। बुकिंग के लिए आज ही कांटेक्ट करें रॉयल पैलेस फंक्शन हॉल नियर न्यू अमृता हॉस्पिटल बिसाइड संतोषी थिएटर रायचूर। मोबाइल 98453 41063 96115 94131। ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಚಾಲುಕ್ಯ ಟ್ಯುಟೋರಿಯಲ್ಸ್ ರಾಯಚೂರು. ಚಾಲುಕ್ಯ ಸಮ್ಮರ್ ಕ್ಲಾಸಸ್, ಸಮ್ಮರ್ ಕೋಚಿಂಗ್ ಫಾರ್ 5th to SSLC ಸ್ಟೂಡೆಂಟ್ಸ್. ಬೇಸಿಗೆ ತರಬೇತಿ ನೀಡುತ್ತಿರುವ ರಾಯಚೂರಿನ ಏಕೈಕ ತರಬೇತಿ ಕೇಂದ್ರ ಚಾಲುಕ್ಯ ಟ್ಯುಟೋರಿಯಲ್ಸ್. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆ ಸೈನ್ಸ್, ಮ್ಯಾಥ್ಸ್, ಇಂಗ್ಲಿಷ್ ವಿಷಯಗಳು ಕಠಿಣವಾಗಿವೆಯೇ? ಹಾಗಾದರೆ ಹಿಂದೆ ಸಂಪರ್ಕಿಸಿ ಚಾಲುಕ್ಯ ಸಮ್ಮರ್ ಕ್ಲಾಸ್ ನಲ್ಲಿ ಪ್ರವೇಶ ಪಡೆಯಿರಿ. ಕೋಚಿಂಗ್ ಡ್ಯೂರೇಷನ್ 2nd to 30th May. ಸ್ಟೇಟ್ ಅಂಡ್ CBSE ಸಿಲೆಬಸ್. ಸಬ್ಜೆಕ್ಟ್ ಸೈನ್ಸ್, ಮ್ಯಾಥ್ಸ್ ಅಂಡ್ ಇಂಗ್ಲಿಷ್. ಟೀಚಿಂಗ್ ಮೀಡಿಯಂ ಕನ್ನಡ ಅಂಡ್ ಇಂಗ್ಲಿಷ್. ಆತ್ಮೀಯ ಪಾಲಕರೇ, 4 ಮತ್ತು 5ನೇ ತರಗತಿ ಓದುತ್ತಿರುವ ನಿಮ್ಮ ಮಕ್ಕಳಿಗಾಗಿ ಸೈನಿಕ, ನವೋದಯ, ಕಿತ್ತೂರು ವಸತಿ ಶಾಲೆಗಳ ತರಬೇತಿ ನೀಡಲಾಗುವುದು. ಸ್ಪೆಷಲ್ ಸಮ್ಮರ್ ಕ್ಯಾಂಪ್ ಫಾರ್ 4 to 10 year kids. ವಿಶೇಷತೆಗಳು: ನುರಿತ ಹಾಗೂ ಅನುಭವಿ ಶಿಕ್ಷಕರಿಂದ ಬೋಧನೆ, ಫ್ರೀ ಸ್ಮಾರ್ಟ್ ಸ್ಪೋಕನ್ ಇಂಗ್ಲಿಷ್, 100% ರಿಸಲ್ಟ್. ಅಡ್ಮಿಷನ್ ಸ್ಟಾರ್ಟೆಡ್. ಎನ್ರೋಲ್ ಯುವರ್ ನೇಮ್ ಟುಡೇ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ ಸಂಗಮೇಶ್ ಮಂಗನವರ್, ನಿರ್ದೇಶಕರು, ಚಾಲುಕ್ಯ ಕರಿಯರ್ ಅಕಾಡೆಮಿ, IAS, KAS ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. ಸೆಲ್ ನಂಬರ್ 9986107089. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ನಗರದ ಆಶಾಪುರ್ ರಸ್ತೆಯ ಆಫೀಸರ್ಸ್ ಕಾಲೋನಿಯಲ್ಲಿರುವ ಶ್ರೀ ಗುಡಗುಂಟಿ ಶ್ರೀ ಮರಿಸ್ವಾಮಿ ಮಠದ ಜಾತ್ರಾ ಮಹೋತ್ಸವ ಹಾಗೂ ಗ್ರಂಥಗಳ ಲೋಕಾರ್ಪಣೆ ಸಮಾರಂಭವು ಏಪ್ರಿಲ್ 10ರಂದು ನಡೆಯಲಿದೆ ಎಂದು ಗುಳದಗುಡ್ಡ ಶ್ರೀ ಒಪ್ಪತ್ತೇಶ್ವರ ಸ್ವಾಮೀಜಿ ಹೇಳಿದರು. ನಗರದ ಆಶಾಪುರ ರಸ್ತೆಯ ಆಫೀಸರ್ಸ್ ಕಾಲೋನಿಯಲ್ಲಿರುವ ಶ್ರೀ ಗುಡಗುಂಟಿ ಶ್ರೀ ಮರಿಸ್ವಾಮಿ ಮಠದ ಜಾತ್ರಾ ಮಹೋತ್ಸವ ಹಾಗೂ ಗ್ರಂಥಗಳ ಲೋಕಾರ್ಪಣೆ ಸಮಾರಂಭವು ಏಪ್ರಿಲ್ 10ರಂದು ನಡೆಯಲಿದೆ ಎಂದು ಗುಳೆಗುಡ್ಡದ ಶ್ರೀ ಒಪ್ಪತ್ತೇಶ್ವರ ಸ್ವಾಮೀಜಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಏಪ್ರಿಲ್ 10ರಂದು ಸಂಜೆ 6 ಗಂಟೆಗೆ ಗುಡಗುಂಟಿ ಲಿಂಗ ಮರಿಸ್ವಾಮಿ ಶಿವಾಚಾರ್ಯ ಪುರಾಣ, ಗುಡಗುಂಟಿ ಶ್ರೀ ಚರಮೂರ್ತೇಶ್ವರ ಮಠದ ಪರಂಪರೆಯ
ಚರಿತಾಮೃತ 2 ಗ್ರಂಥಗಳ ಲೋಕಾರ್ಪಣೆ ಮಾಡಲಾಗುವುದು ಎಂದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸಂಸದ ರಾಜ ಅಮರೇಶ್ವರ ನಾಯಕ್, ಶಾಸಕರಾದ ಡಾ ಶಿವರಾಜ್ ಪಾಟೀಲ್, ಬಸನಗೌಡ ದದ್ದಲ್, ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ಎಸ್ ಬೋಸಾಜ್, ನಗರಸಭೆ ಸದಸ್ಯ ಜಯಣ್ಣ, ಅಖಿಲ ಭಾರತ ವೀರಶೈವ ಮಹಾಸಭಾ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ, ಮಠದ ಭೂದಾನಿಗಳಾದ ಭೋಜರಾಜ ಹುಂಡೇಕಾರ್ ಭಾಗವಹಿಸಲಿದ್ದಾರೆ ಎಂದರು. ಏಪ್ರಿಲ್ 3ರಿಂದ ಶ್ರೀಮಠದಲ್ಲಿ ಪುರಾಣ ಆರಂಭವಾಗಿದೆ. ಏಪ್ರಿಲ್ 6ರಂದು ಗುರು ಮರಿಸ್ವಾಮಿ ತೊಟ್ಟಿಲೋತ್ಸವ, ಏಪ್ರಿಲ್ 8ರಂದು ಸುಮಂಗಲಿಯರಿಗೆ ಉಡಿ ತುಂಬುವ ಕಾರ್ಯಕ್ರಮ, ಏಪ್ರಿಲ್ 9ರಂದು ಶ್ರೀ ಮರಿಸ್ವಾಮಿಯವರ ಪುರಾಣ ಮಂಗಲ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ವಿವರಿಸಿದರು. ಪಂಚಪೀಠಗಳೊಂದಾಗಿರ್ತಕ್ಕಂಥ ಶ್ರೀಶೈಲದ ಶಾಖಾಂಗ ವೃತ್ತಿಗಳಿರ್ತಕ್ಕಂಥ ಗುರುಮೂರ್ತಿ ಮರಿಸ್ವಾಮಿ ಮಠ ಸುಮಾರು 500 ವರ್ಷಗಳ ಇತಿಹಾಸವಾಗಿರ್ತಕ್ಕಂಥ ಈ ಮಠ, ಈ ಮಠಕ್ಕೆ ಸುಮಾರು 8 ಜನ ಮಠಾಧಿಪತಿಗಳ ಪೀಠಾಧಿಪತಿಗಳಾಗಿದ್ದಾರೆ. ಈಗಿರುವಂಥ ಸ್ವಾಮಿಗಳು ಎಟ್ಟೇದವರು. ಇವರ ಹಿಂದಿನ ಮಹಾಸ್ವಾಮಿಗಳು ಮರಿಸ್ವಾಮಿ ಶಿವಯೋಗಿ ಶಿವಾಚಾರ್ಯರು. ಅವರ ಸಮಾಧಿ ಕೂಡ ಈಗ ರಾಯಚೂರಿನಲ್ಲಿ ಗುರುಮೂರ್ತಿ ಮರಿಸ್ವಾಮಿ ಮಠದೊಳಗೆ ಅವರು ಲಿಂಗೈಕ್ಯರು ಕೂಡ ಆಗಿದ್ದಾರೆ. ಅವರು ಹುಡುಗು ತಾಲೂಕು ಗುಲಾಪುರ ಗ್ರಾಮ. ತಂದೆ ಸಂಗಮ ಮತ್ತು ತಾಯಿ ಸೋಮನಾಥ ನಾಯಕ ಅವರು ಗುರುಗಳಾಗಿದ್ದರು. ಸುರಪುರದ ಬಳೆಗಳಿಗೂ ಕೂಡ ಗುರುಗಳು ಮಾರ್ಗದರ್ಶನ ಮಾಡಿದರು. ಅಂತ ಮಹಾಸ್ವಾಮಿ ಇತಿಹಾಸ ಬಹಳ ದೊಡ್ಡದಾಗಿದೆ. ಅಂತ ಪೂಜ್ಯ ಶ್ರೀಗಳವರು ಹುಬ್ಬಳ್ಳಿಯ ಸಿದ್ಧಾರೂಢರು, ಗಜಗಂಧ ಶಿವಾಚಾರ್ಯರ ಶಿಷ್ಯನಾಗಿರ್ತಕ್ಕಂಥ ಹುಬ್ಬಳ್ಳಿಯ ಸಿದ್ಧಾರೂಢರು, ಆಮೇಲೆ ನೋಡುವ ನಾಗೇಂದ್ರಪ್ಪನವರು, ಕಲ್ಕಟ್ಟಿ ರೇಪಾಳೇಶ್ವರರು, ಗರುಡ ಮಂಡಳೇಶ್ವರರು, ಹಲವಾರು ಜೊತೆಗೆ ಪ್ರವಾದ ಮಾಡಿರ್ತಕ್ಕಂಥ ನಿದರ್ಶನ ಇತ್ತು. ಅಂತ ಪೂಜ್ಯ ಶ್ರೀಗಳವರು ಮಸ್ಕಿಯ ಬ್ರಹ್ಮರಾಮಗುರು ಅನುಷ್ಠಾನ ಮಾಡಿದಾಗ ಇದೇ ಊರಿನ ಹುಂಡೇಕಾರ್ ಮನೆತನದ ಹಂಪಮ್ಮ ಮತ್ತು ಮಲ್ಲಿಕಾರ್ಜುನ ದಂಪತಿಗಳು ಗುರುಗಳಿಗೆ ಬಹಳ ಭಯಭಕ್ತಿ ನಡೆದುಕೊಂಡಾಗ ಆ ಗುರುಗಳನ್ನ ಮಸ್ಕಿ ಬ್ರಹ್ಮರಾಮಗುರುಗಳಿಂದ ಆಮೇಲೆ ರಾಯಚೂರಿಗೆ ಇಲ್ಲಿ ಕರ್ಕೊಂಡು ಬಂದು ಅವ್ರ ಮಠಕ್ಕೆ ಭೂಮಿಯನ್ನು ದಾನವಾಗಿ ಮಾಡಿಕೊಟ್ಟು ಅಲ್ಲೇ ಪೂಜ್ಯ ಶ್ರೀಗಳವರು ಶಾಲಿವಾನ್ ಶೆಟ್ಟಿ 1869ನೇ ಇಸ್ವಿಯೊಳಗೆ ಕಾರ್ತಿಕ್ ಶುದ್ಧ ಪಂಚಮಿ ಗುರುವಾರ ಗುರುಗಳು ಲಿಂಗೈಕ್ಯರಾಗ್ತಾರೆ. ಆ ಲಿಂಗೈಕ್ಯರ ಮನೆತನದ ದಂಪತಿಗಳು ಭೂಮಿ ದಾನ ಕೊಟ್ಟು ಸುಂದರವಾಗಿರ್ತಕ್ಕಂಥ ಮಠವನ್ನು ಕೂಡ ಕಟ್ಟಿದ್ದಾರೆ. ಅಂತ ಚರಿತ್ರೆಯ ಪವಾಡ ಪುರುಷರ ಒಂದು ಜೀವನ ಆಧಾರಿತ ಸುಮಾರು 36 ಸಂಧಿಯ ಭಾಮಿಶಕ್ತಿಗಳು ಅವರ ಪುರಾಣವನ್ನು ಕೂಡ ಪ್ರಿಂಟ್ ಆಗಿದೆ. ಅದು ಕೂಡ ನಾಳೆ ರಾಮನವಮಿ ತೇರಿದ ತಕ್ಷಣ ಸಾಯಂಕಾಲ ಪುಸ್ತಕ ಬಿಡುಗಡೆ ಆಗ್ತಾ ಇದೆ. ರಾಮನವಮಿಗೆ ಅಂದ್ರೆ ಭಾಮಿಶಕ್ತಿಯ ಪುರಾಣ ಬಿಡುಗಡೆ. ಅದು ಬಾದಾಮಿ ತಾಲೂಕಿನ ನಂದೀಶ್ವರ ಗ್ರಾಮದ ಶಂಕರಯ್ಯ ಬಸವಗೌಡರಂತ ಒಬ್ಬರು ಕವಿಗಳು ಕೇವಲ 3ನೇ ತರಗತಿ ಓದಿರ್ತಕ್ಕಂಥ ಶಾಸ್ತ್ರಿಗಳು ಅವರು ಸುಂದರವಾದ ಪುರಾಣ ಕೂಡ ಬರೆದಿದ್ದಾರೆ. ಅದು ಕೂಡ ಲೋಕಾರ್ಪಣೆ ಆಗ್ತದೆ. 2ನೇದು ಗುರುಮೂರ್ತಿ ಮಠದ ಗುರು ಪರಂಪರೆ ಚರಿತಾಮೃತ ಎನ್ನುವಂಥ ಗ್ರಂಥವನ್ನು ಕೂಡ ಬೆಂಗಳೂರಿನ ಗುರುಮೂರ್ತಿಯ ಸರ್ಗಣಾಚಾರ್ಯ ಎನ್ನುವಂಥ ಒಬ್ಬರು ಶಿಕ್ಷಕರು ಕೂಡ ಆ ಪುಸ್ತಕವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಇತಿಹಾಸ ಒಳಗೊಂಡಿರ್ತಕ್ಕಂಥ ಈ ಮಠ ಎರಡೂ ಕೂಡ ನಾಳೆ ರಾಮನವಮಿಗೆ ಸಾಯಂಕಾಲ ಅದು ಬಿಡುಗಡೆ ಕೂಡ ಆಗ್ತಾ ಇದೆ. ಈಗಾಗಲೇ ನಿನ್ನೆ ಮೊನ್ನೆ ಪುರಾಣ ಪ್ರಾರಂಭ ಕೂಡ ಆಗಿದೆ. ಅಲ್ಲೆಲ್ಲ ಭಕ್ತರು ಕೂಡ ಪ್ರತಿದಿನ ಕೂಡ ಅನ್ನದಾಸೋಹ ಕೂಡ ಕಾರ್ಯಕ್ರಮ ನೆರವೇರ್ತಾ ಇದೆ. ಆ ಎಲ್ಲ ಸಂಪರ್ಕರು ಕೂಡ ತಂದೆ ಇರ್ತಕ್ಕಂಥ ಸಹಾಯ ಸಹಕಾರ ಕೂಡ ಮಾಡ್ತಾ ಇದೆ. ಯಾಕಂದ್ರೆ ಮಠಾಧಿಪತಿ ಸಮಾಜಕ್ಕೆ ಗುರುತನನ್ನು ಎಲ್ಲರಿಗೂ ಗೊತ್ತಾಗಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ಆ ಹಿಂದಿನ ಗುರುಗಳ ಚರಿತ್ರೆ ಒಳಗಿರ್ತಕ್ಕಂಥ ಪುಸ್ತಕ 2 ಪುಸ್ತಕಗಳು ಲೋಕಾರ್ಪಣೆ ಆಗುವಂಥ ಕಾರ್ಯಕ್ರಮ ಅದು ಗುರುಮೂರ್ತಿ ಗುಡಗುಂಟಿ ಶ್ರೀ ಮರಿಸ್ವಾಮಿ ತಾತನವರ ಮಠದ ಪೀಠಾಧಿಪತಿ ಶ್ರೀ ಸದಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾತನಾಡಿ, ಶ್ರೀ ಮರಿಸ್ವಾಮಿ ಮಠದ ಜಾತ್ರಾ ಮಹೋತ್ಸವ, ರಥೋತ್ಸವ ಮತ್ತು ಗ್ರಂಥಗಳ ಲೋಕಾರ್ಪಣೆ ಕಾರ್ಯಕ್ರಮಗಳಲ್ಲಿ ಸಕಲ ಭಕ್ತರು ಭಾಗವಹಿಸುವಂತೆ ತಿಳಿಸಿದರು. ಪ್ರತಿ ವರ್ಷ ಪದ್ಧತಿಯಂತೆ ಗುರುಮೂರ್ತಿ ಮರಿಸ್ವಾಮಿ ಶ್ರೀಗಳ ಜಾತ್ರಾ ಮಹೋತ್ಸವ ಅಂಗವಾಗಿದೆ. ಪ್ರತಿ ವರ್ಷ ನಡೆಸಿಕೊಂಡು ಬರ್ತಾ ಇದ್ದೀವಿ. ಆದರೆ ಈ ಮರಿಸ್ವಾಮಿ ಜಾತ್ರಾ ಮಹೋತ್ಸವದ ಒಂದು ಇತಿಹಾಸ ಇತ್ತು, ಆದರೆ ಬೆಳಕಿಗೆ ಬಂದಿರಲಿಲ್ಲ.
ಆದರೆ ಇವಾಗ ಬಂದ ಮೇಲೆ ನಾವು ಅದರ ಇತಿಹಾಸ ಏನು, ಮರಿಸ್ವಾಮಿಗಳವರ ಪ್ರವರ್ಣಗಳ ಏನು, ಅದರ ಹಿಂದೆ ಬಂದಿರುವಂಥ ನಡೆದು ಬಂದ ದಾರಿ ಏನು ಅಂತಕ್ಕಂಥದ್ದು ಇವಾಗ ಬೆಳವಣಿಗೆ ಮಾಡ್ತಾ ಇದ್ದೀವಿ. ಈ ಪ್ರತಿ ವರ್ಷದಂತೆ ಕೆಲವೊಂದು ಸಾಮೂಹಿಕ ವಿವಾಹ ಆಗಿರ್ಬೋದು, ಲಿಂಗದೀಕ್ಷೆಗಳಾಗಿರ್ಬೋದು, ಹಾಗೂ ಈ ಇನ್ನಿತರ ಕಾರ್ಯಕ್ರಮಗಳಾಗಿರ್ಬೋದು ಪ್ರತಿ ವರ್ಷ ಕೂಡ ನಾವು ಮಾಡ್ತಾ ಬಂದಿದ್ದೀವಿ. ಅದಕ್ಕೆ ತಾವು ನಮ್ಮ ನಗರದ ಜಯಣ್ಣವರು ಕೂಡ ಆ ಏರಿಯಾದಲ್ಲಿ ಕೂಡ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಕೂಡ ಅಲ್ಲಿ ಮಾಡ್ತಾ ಬಂದಿದ್ದಾರೆ. ಅಲ್ಲಿರುವಂಥ ನಮ್ಮ ವೆಂಕಟೇಶ್ವರರು, ನರಸಪ್ಪ ಅವರು ಹಾಗೂ ಶಾಂತವೀರ ಸ್ವಾಮಿ ಅವರು ಕಾರ್ಯಕರ್ತರು ಎಲ್ಲರೂ ಕೂಡ ಅಲ್ಲಿ ನಿಂತು ಮಾಡ್ತಾ ಇದ್ದಾರೆ. ತಾವು ಇಲ್ಲಿ ಕಾರ್ಯಕರ್ತರಾಗಿರ್ತಕ್ಕಂಥ ತಾವು 10ನೇ ತಾರೀಕು ರವಿವಾರ ದಿವಸ ಜಾತ್ರಾ ಮಹೋತ್ಸವದ ಆಮೇಲೆ ಬುಕ್ಕ ಬಿಡುಗಡೆ, ಈ ಅತಿಥಿಗಳು ಕೂಡ ಶ್ರೀ ರಾಜ ಅಮರೇಶ್ವರ ನಾಯಕರು ಸಂಸದರು ರಾಯಚೂರು ಇವರು ಬರ್ತಾ ಇದ್ದಾರೆ, ಹಾಗೂ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಶಾಸಕರು ರಾಯಚೂರು, ದತ್ತಲ್ ಬಸವನಗೌಡರ ಶಾಸಕರು ಗ್ರಾಮೀಣ ರಾಯಚೂರು, ಹಾಗೂ NS ಬೋಸರಾಜು ಮಾಜಿ ವಿಧಾನ ಪರಿಷತ್ ಸದಸ್ಯರು, ಹಾಗೂ ಜಯಣ್ಣ ನಗರಸಭೆ ಸದಸ್ಯರು ರಾಯಚೂರು, ಹಾಗೂ ಚಂದ್ರಶೇಖರ ಪಾಟೀಲ್ ಮಿರ್ಜಾಪುರ್ ಅವರು, ಹಾಗೂ ಶ್ರೀಮಠದ ಭೂದಾನಿಗಳಾಗಿರ್ತಕ್ಕಂಥ ಶ್ರೀ ಭೋಜ. ಈ ಸಂದರ್ಭದಲ್ಲಿ ನಗರಸಭೆ ಹಿರಿಯ ಸದಸ್ಯ ಜಯಣ್ಣ, ಮಲ್ಲಿಕಾರ್ಜುನ, ವೆಂಕಟೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಆಧ್ಯಾತ್ಮಿಕ ಅರಿವು ಸಂಸ್ಕೃತಿಯ ಸಂರಕ್ಷಣೆಗಾಗಿ ಧ್ಯಾನಯೋಗ ಪೀಠದಿಂದ ಏಪ್ರಿಲ್ 3ರಂದು ಶ್ರೀಶೈಲದಿಂದ ಶಿವಜ್ಯೋತಿ ರಥಯಾತ್ರೆ ಆರಂಭವಾಗಿದ್ದು 11 ದಿನಗಳ ಕಾಲ ವಿವಿಧ ಜಿಲ್ಲೆಗಳಲ್ಲಿ ಸಂಚರಿಸಿ ಬೆಳಗಾವಿ ಜಿಲ್ಲೆಯ ಶ್ರೀ ಕ್ಷೇತ್ರ ಸೋಗಲ ಸೋಮವೇಶ್ವರ ದೇವಸ್ಥಾನದವರೆಗೆ ನಡೆಯಲಿದೆ ಎಂದು ಧ್ಯಾನಯೋಗ ಪೀಠದ ಅಧ್ಯಕ್ಷ ದಯಾನಂದ್ ಸವದಿ ಹೇಳಿದರು. ಆಧ್ಯಾತ್ಮಿಕ ಅರಿವು ಸಂಸ್ಕೃತಿಯ ಸಂರಕ್ಷಣೆಗಾಗಿ ಧ್ಯಾನ ಯೋಗ ಪೀಠದಿಂದ ಏಪ್ರಿಲ್ 3ರಂದು ಶ್ರೀಶೈಲದಿಂದ ಶಿವಜ್ಯೋತಿ ರಥಯಾತ್ರೆ ಆರಂಭವಾಗಿದ್ದು 11 ದಿನಗಳ ಕಾಲ ವಿವಿಧ ಜಿಲ್ಲೆಗಳಲ್ಲಿ ಸಂಚರಿಸಿ ಬೆಳಗಾವಿ ಜಿಲ್ಲೆಯ ಶ್ರೀ ಕ್ಷೇತ್ರ ಸೋಗಲ ಸೋಮೇಶ್ವರ ದೇವಸ್ಥಾನದವರೆಗೆ ನಡೆಯಲಿದೆ ಎಂದು ಧ್ಯಾನ ಯೋಗ ಪೀಠದ ಅಧ್ಯಕ್ಷ ದಯಾನಂದ್ ಸವದಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸನಾತನ ಶಿವ ಸಂಸ್ಕೃತಿ ಸಂರಕ್ಷಣೆ, ಭಕ್ತಿ, ಆಧ್ಯಾತ್ಮ, ಸಂಸ್ಕಾರ, ಜಾಗೃತಿ ಹಾಗೂ ನಾಡಿನಲ್ಲಿ ಸುಖ ಶಾಂತಿ ನೆಲೆಸಲು ಸಂಕಲ್ಪದೊಂದಿಗೆ ಶಿವಜ್ಯೋತಿ ಯಾತ್ರೆ ನಡೆಸಲಾಗುತ್ತಿದೆ ಎಂದರು. ಕೆಲವರು ತಮ್ಮ ಸ್ವಾರ್ಥಕ್ಕಾಗಿ ಸಮಾಜವನ್ನು ಒಡೆಯುವ ಕೆಲಸ ಮಾಡುತ್ತಿದ್ದಾರೆ. ಆದರೆ ಸಂತ ಶರಣರ ಆದರ್ಶದಂತೆ ಅದ್ವೈತ ತತ್ವದ ಹಿನ್ನೆಲೆಯಲ್ಲಿ ಆಧ್ಯಾತ್ಮಿಕವಾಗಿ ಒಂದಾಗಿ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡುವ ಜವಾಬ್ದಾರಿ ನಮ್ಮ ಮೇಲಿದೆ. ಪೂರ್ವ ಪರಂಪರೆ ಸಂಸ್ಕೃತಿಗಳನ್ನು ಉಳಿಸಿ ಬೆಳೆಸುವುದೇ ರಥಯಾತ್ರೆಯ ಉದ್ದೇಶವಾಗಿದೆ ಎಂದರು. ನಮ್ಮ ಪೂರ್ವದ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವಂಥದ್ದು ಮತ್ತು ಇವತ್ತಿನ ಸಮಾಜಕ್ಕೆ ನಾವು ಹಿಂದಿನ ಪೂರ್ವ ಸಿದ್ಧಾಂತಗಳನ್ನ ಕೊಡಬೇಕಾಗಿರೋ ವಿಧಾನ ಇವತ್ತು ನಮ್ಮ ಮನಸ್ಸಿಗೆ ತೋರಿಸಿದಂತ ವಿಚಾರಗಳನ್ನ ಕೊಡೋದಕ್ಕೆ ನಮ್ಮ ಮನಸ್ಸು ತೋರಿಲ್ಲ. ಅದಕ್ಕೋಸ್ಕರ ಯಾವ ಅಖಂಡ ಸಮಾಜದ ಯಾವ ಸನಾತನ ಪುರಾಣದಿಂದ ಇರ್ತಕ್ಕಂಥ ಯಾವ ಸಮಾಜ ಅಖಂಡ ಸಮಾಜ ಇದೆಯೋ ಆ ಸಮಾಜ ಹೀಗೆ ಮುಂದೆ ಇರಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ. ಇವತ್ತು ಜಾತಿ ಪೀಠಗಳಾಗಿದ್ದಾವೆ, ಒಂದೊಂದು ಗುಂಪುಗಳಾಗಿದ್ದಾವೆ, ಒಂದಕ್ಕೊಂದು ವಿರೋಧವಾಗಿ ಮಾತಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಬಂದಿದೆ. ಇದರಿಂದ ಸಮಾಜಕ್ಕೆ ಸಾಕಷ್ಟು ಹಾನಿ ಐತೆ ವಿಧಾನ, ಇದರಿಂದ ಯಾವುದೇ ಥರದ ಪ್ರಯೋಜನ ಇಲ್ಲ ಅನ್ನೋದು ನಾವು ಸ್ಪಷ್ಟವಾಗಿ ಹೇಳಬೇಕು. ಯಾಕಂತಂದ್ರೆ ನಾವು ಎಷ್ಟು ನಮ್ಮ ಸಿದ್ಧಾಂತಕವಾಗಿ ನಾವು ಎಷ್ಟು ಭದ್ರಾಗಿರ್ತೀವೋ ಅಷ್ಟು ಒಗ್ಗಟ್ಟಾಗಿರ್ತೀವಿ. ಯಾವ ರೀತಿ ಪೂರ್ವ ಪರಂಪರೆ ಸಿದ್ಧಾಂತಗಳು ಏನಿದಾವೋ ಅವು ನಾವು ಅಳಿಸ್ಕೊಂಡ್ರೆ ನಮ್ಮಲ್ಲಿ ಯಾರನ್ನೂ ಬೇರ್ಕೊಂಡು ಬರೋದಿಲ್ಲ, ನಮ್ಮ ಸನಾತನ ಸಮಾಜದಲ್ಲಿ ಒಳಗೊಂಡು ಬರೋದಿಲ್ಲ. ಯಾವಾಗ ನಾವು ಹಿಂದಿನ ಪೂರ್ವ ಪರಂಪರೆ ಮತ್ತು ವಿಚಾರಗಳ ಬದಿಗಟ್ತೀವೋ ಅವಾಗ ಕಣ್ಣೀರಡಿ ಬರ್ತಕ್ಕಂಥ ಕೆಲವಷ್ಟು ವಿಕೃತ ಬುದ್ಧಿಗಳು ಅವು ದೊಡ್ಡ ಪ್ರಮಾಣದಲ್ಲಿ ಬೆಳವಣಿಗೆ ನಾವು ವೈಯಕ್ತಿಕ ಸ್ವಾರ್ಥಕ್ಕೆ ನಾವು ಬೆನ್ನತ್ತಿ ಸಮಾಜ ಬೆಳೀತಕ್ಕಂಥ ಪ್ರಕ್ರಿಯೆ ನಾವು ಒಂದು ನಾಂದಿ ಆಗ್ತಾರೆ. ಆ ದೃಷ್ಟಿಯಿಂದ ನಾವು ಇಂಥವೆಲ್ಲ ಕಣ್ಣೀರಿಗೆ ನಾವು ನೋಡಿ ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಪೂರ್ವ ಸಿದ್ಧಾಂತ ಏನಿದೆ, ನಮ್ಮ ಸನಾತನ ಪೂರ್ವ ಸಿದ್ಧಾಂತ ಏನಿದೆಯೋ ಆ ಹಿನ್ನೆಲೆಯಲ್ಲಿ ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ ಶಿವನ ಆರಾಧಕರು ಶಿವನ ತತ್ವದ ಅಡಿಯಲ್ಲಿ ಬಂದಂತವರು ಎಲ್ಲ ನಾವು ಒಂದು ಅದೇ ಸಂಸ್ಕೃತಿ ಮತ್ತು ಅದೇ ಸಿದ್ಧಾಂತದ ಹಿನ್ನೆಲೆಯಲ್ಲಿ ನಾವು ಸಮಾಜ ಕಟ್ಟೋಣ ಮತ್ತು ಈ ದೇಶದ ಬೆಳೆಸೋಣ ಅನ್ನೋದನ್ನ ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ. ಇವತ್ತು ಯಾವುದೋ ಗುಂಪುಗಾರಿಕೆ ಮಾಡೋದಾಗಿರ್ಬೋದು ಅಥವಾ ಯಾವುದೋ ಒಂದು ಸಂದರ್ಭಗಳು ರಾಜಕಾರಣಗೋಸ್ಕರ ಒಂದು ಯಾವುದೋ ಗುಂಪನ್ನು ಕ್ರಿಯೇಟ್ ಮಾಡಿ ಇನ್ಯಾವುದೋ ಪೀಠ ಕ್ರಿಯೇಟ್ ಮಾಡಿ ಇಡೀ ಸಮಾಜ ಪೂರ್ವ ಪರಂಪರೆ
ಸಮಾಜನ ಬಲಿಪಶು ಮಾಡೋದು ಸರಿಯಲ್ಲ ಅನ್ನೋದನ್ನ ನಾವು ಸ್ಪಷ್ಟವಾಗಿ ಹೇಳ್ತೇವೆ. ಅದು ಯಾವುದೇ ಜಾತಿ ಆಗಿರ್ಬೋದು, ಅದೆಲ್ಲರೂ ಕೂಡ ಸನಾತನ ಒಂದು ಪರಂಪರೆಯಲ್ಲೇ ಆಗುತ್ತಿದೆ. ಅಂದ್ರೆ ಈಗ ಬಂದು ನಾವು ಅದನ್ನು ತಿರುಸ್ತೀವಿ ಅಥವಾ ಬೇರ್ಪಡಿಸ್ತೀವಿ ಅದು ಇನ್ನೊಂದು ಏನೋ ಒಂದು ಸ್ಥಾನ ಕೊಡ್ತೀವಿ ಅಂತಂದ್ರೆ ಅದು ಸಾಧ್ಯ ಇಲ್ಲ. ನಮ್ಮ ಒಂದು ವಿಕೃತ ಮನಸ್ಸಿಗೆ ಮಾತ್ರ ನೆಮ್ಮದಿ ನಾವು ಸಿಗ್ಬೋದು ವಿನಃ ಅದು ಸಮಾಜಕ್ಕೆ ನೆಮ್ಮದಿಯಿಂದ ಸಿಗಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನಾವು ಸ್ಪಷ್ಟವಾಗಿ ನೇರವಾಗಿ ಹೇಳ್ತಾ ಇದ್ದೀವಿ. ಕೆಲವೊಂದು ಜನ ಮಾಡ್ತಕ್ಕಂಥದ್ದು ಶುದ್ಧ ತಪ್ಪಿದೆ ಮತ್ತು ಸರ್ಕಾರದ ಕಡೆಗೆ ಹೇಳೋದು ತಪ್ಪಲ್ಲ ಅಂತ ನಮ್ಮ ಅಭಿಪ್ರಾಯ ಇಲ್ಲ. ಸರ್ಕಾರಕ್ಕೆಲ್ಲರೂ ಕೂಡ ನಮ್ಮ ಮನೆಯಲ್ಲಿ ಸಬ್ಸಿಡಿ ಅವಶ್ಯಕತೆ ಇದೆ. ಸರ್ಕಾರದ ಏನು ಸೌಲಭ್ಯಗಳು ಎಲ್ಲಾ ಸಮಾಜಗಳು ಬೇಕು, ಒಂದೇ ಸಮಾಜಕ್ಕಂತಲ್ಲ ಎಲ್ಲಾ ಸಮಾಜಗಳು ಬೇಕು. ಆ ಸಮಾಜಕ್ಕೆ ಎಲ್ಲಾ ಸಮಾಜಕ್ಕೂ ಸರ್ಕಾರದ ಬೆಂಬಲ ಬೇಕು, ಸೌಲಭ್ಯಗಳು ಬೇಕು. ಆ ಸೌಲಭ್ಯನ ಪಡ್ಕೊಳ್ಳುವಂತ ನಿಟ್ಟಿನಲ್ಲೇ ಸಮಾಜ ಒಳಗಿಸಿದ ನಾವು ಹಿಂಗಾದೊಂದು ಲಾಭ ತಗೋತೀವಿ ಒಂದು ಸರ್ಕಾರ ಅಂತಂದ್ರೆ ಅದನ್ನು ಸಂಪೂರ್ಣ ವಿರೋಧಿಸಬೇಕಾಗ್ತದೆ. ಸರ್ಕಾರದ ಸೌಲಭ್ಯಗಳ ಬಗ್ಗೆ ಒಂದು ಕಾನೂನು ಒಂದು ವಿಚಾರ ಆ ಕಾನೂನು ಚೌಕಟ್ಟಿನಲ್ಲಿ ನಾವು ಲಾಭಗಳನ್ನು ಬೇಡ ಸಮಾಜನ ಚದುರಿಸಿ ಸಮಾಜನ ಒಡೆದು ಚೂರು ಮಾಡಿ ವಿಷಯದಿಂದ ಇನ್ಯಾವುದೊಂದು ನಾವು ಹೋಗಿ ನಾವು ಡೆವಲಪ್ಮೆಂಟ್ ಮಾಡ್ತೀವಿ ಅಂತಂದ್ರೆ ಬಹುಶಃ ನಮ್ಮ ತಿಳಿದ ಅದು ಡೆವಲಪ್ಮೆಂಟ್ ಅಲ್ಲ ಅನ್ನೋದು. ಯಾಕಂದ್ರೆ ಸಮಾಜದ ಒಂದೇ ಆಗಿ ಮಾಡೋದು ಅಖಂಡವಾಗಿ ಅಂತಂದ್ರೆ ನಮ್ಮ ಮೂಲ ಉದ್ದೇಶ. ಈ ಸಂದರ್ಭದಲ್ಲಿ ವೀರಶೈವ ಸಮಾಜದ ಮುಖಂಡರಾದ ಎಸ್.ಎಂ. ಸಿದ್ದಾರೆಡ್ಡಿ, ಬಸವರಾಜ್ ಗದುಗಿನ, ಶಂಕರಗೌಡ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಎಸ್ಎ ಫ್ಯಾಷನ್ ಹಬ್ ಮಲ್ಟಿ ಬ್ರಾಂಡೆಡ್ ವುಮೆನ್ಸ್ ಅಂಡ್ ಕಿಡ್ಸ್ ವೇರ್ ಹಬ್ಬದ ಪ್ರಯುಕ್ತ 10ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಬೆಸ್ಟ್ ಕ್ವಾಲಿಟಿ ಡ್ರೆಸ್ಸಸ್ ಫಾರ್ ಆಲ್ ಫೆಸ್ಟಿವಲ್ಸ್ ಅಂಡ್ ಫಂಕ್ಷನ್ಸ್, ಫ್ಯಾನ್ಸಿ ಅಂಡ್ ಫಾರ್ಮಲ್ ಕಿಡ್ಸ್ ಅಂಡ್ ವುಮೆನ್ಸ್ ವೇರ್, ಇಂಡೋ ವೆಸ್ಟರ್ನ್ ವೇರ್, ಕಾಸ್ಟ್ಲಿ ಕಾಟನ್ ಸೂಟ್ಸ್, ಬಾಂಧನಿ ಸೂಟ್ಸ್, ಫ್ಯಾನ್ಸಿ ದುಪಟ್ಟಾ available fancy and formal cloths in cotton, rayon, georgette, net, lyrica, etc. Top, kurti, chudidar, long frock, gowns, crop tops, sharara, midi, nighties, sarees, leggings, plaza, etc. Denim and lyrica jackets, jeans, baba suit, jodhpuri blazers, jibba, pajama, pathani, underwears, etc. Visit SA Fashion Hub opposite Dr. Kallappa Doctor's Lane, Petla Bridge Road, Raichur. Mobile 99727 79770. Sri Brindavan Special Filter Coffee. Sri Brindavan Special Filter Coffee. Sri Brindavan Special Filter Coffee. Sri Raghavendra Ghee. Sri Raghavendra Tuppa. Sri Raghavendra Ghee. ಮೊಹಮ್ಮದ್ ಯಾಸೀನ್ ಹೋಮ್ ಅಪ್ಲೈನ್ಸಸ್ ಹೋಲ್ಸೇಲ್ ಮತ್ತು ರಿಟೇಲ್, ಸ್ಟೇನ್ಲೆಸ್ ಸ್ಟೀಲ್, ಕಾಪರ್, ಅಲ್ಯೂಮಿನಿಯಂ, ಕಂಪ್ಲೀಟ್ ಮ್ಯಾರೇಜ್ ಐಟಮ್ಸ್, ಆಲ್ ಕೈಂಡ್ಸ್ ಆಫ್ ಗಿಫ್ಟ್ ಆರ್ಟಿಕಲ್ಸ್, ಫ್ಯಾನ್ಸಿ ಐಟಮ್ಸ್, ಅಲ್ಮಾರಾ, ಕಾಟ್, ಮ್ಯಾಟ್ರಿಸಸ್, ಮಿಕ್ಸರ್ ಗ್ರೈಂಡರ್, ಕುಕ್ಕರ್, ಫ್ಯಾನ್, iron box, crockery sets, non-stick cookware items, all hotel and supplies items available.
Visit Muhammad Yasin Home Appliances, Wholesale and Retail, Ma Complex opposite CMC Complex, Harihara Road, Raichur. GP Kids Wear, ಫ್ಯಾಷನ್ ಮತ್ತು ಬಟ್ಟೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. ಓನ್ಲಿ ಪ್ಲೇಸ್ ಫಾರ್ ಬ್ರಾಂಡೆಡ್ ಕಿಡ್ಸ್ ವೇರ್ ಇನ್ ಸಿಟಿ. ಬ್ರಾಂಡೆಡ್ ಕ್ಲಾತಿಂಗ್ ಫ್ರಮ್ ನ್ಯೂ ಬಾರ್ನ್ ಬೇಬೀಸ್ ಟು teenage for boys and girls. Ladies casual wear, night wear, high quality premium cotton quality available. GP Kids Wear near Uma Hotel, Station Road, Raichur. Mobile 8197078520. ಶೋಭಾ ಕಾಂಚಿ ಸ್ಯಾರೀಸ್. ಹಿಂದೆಂದೂ ನೋಡದ ಹಲವು ರಾಜ್ಯಗಳ ವಿವಿಧ ರೀತಿಯ ರೇಷ್ಮೆ ಸೀರೆಗಳು, ಅತ್ಯದ್ಭುತವಾದ ವಿನ್ಯಾಸದ ಜೊತೆಗೆ ಗುಣಮಟ್ಟವುಳ್ಳ ಸೀರೆಗಳು ಈಗ ನಿಮ್ಮ ಶೋಭಾ ಕಾಂಚಿ ಸ್ಯಾರೀಸ್ ನಲ್ಲಿ ಮಾತ್ರ ಲಭ್ಯ. ಸ್ಥಳ ಶೋಭಾ ಕಾಂಚಿ ಸಾರಿ, ಸಂತೋಷಿಸ್ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, Pulsar 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844608181. Prestige Exclusive Exchange Festival for Mixer Grinder and Gas Stoves, 15th February 31st March 2022. Royal Plus Scott Glass Top, Prestige Edge Gas Table with Scott Glass, Premier Scott Glass Top Gas Table, Delight Pro 750 weight 5 jars, Delight Plus Mixer Grinder 750 weight 4 jars, Prestige Urgent V2 750 weight 4 jars, Nakshatra Super 750 weight 4 jars, Nakshatra Plus 750 weight 3 jars and Stylo 550 V2 550 weight 3 jars available. ಹಿಂದೆ ಭೇಟಿ ನೀಡಿ. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಜೆಪಿ ಮೆನ್ಸ್ ವೇರ್ ಮೇಲ್ಗಡೆ, ಹರಿಹರ ರೋಡ್, ಬೇಸ್ವಾರ್ ಪೇಟ್, ರಾಯಚೂರ್. ಮೊಬೈಲ್ 8892768322.
ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ದೇವದುರ್ಗ ತಾಲೂಕಿನ ಗಬ್ಬೂರು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ವೈದ್ಯಕೀಯ ಸಿಬ್ಬಂದಿ ನೇಮಕ ಮಾಡಬೇಕು ಮತ್ತು ಮೂಲ ಸೌಲಭ್ಯ ಕಲ್ಪಿಸುವಂತೆ ಒತ್ತಾಯಿಸಿ ಏಪ್ರಿಲ್ 7ರಂದು ಗಬ್ಬೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮುಂದೆ ಧರಣಿ ಸತ್ಯಾಗ್ರಹ ನಡೆಸುವುದಾಗಿ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ತಾಲೂಕು ಅಧ್ಯಕ್ಷ ಶಾಂತಕುಮಾರ್ ಹೊನ್ನಟಗಿ ಹೇಳಿದರು. ದೇವದುರ್ಗ ತಾಲೂಕಿನ ಗಬ್ಬೂರು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ವೈದ್ಯಕೀಯ ಸಿಬ್ಬಂದಿ ನೇಮಕ ಮಾಡಬೇಕು ಮತ್ತು ಮೂಲ ಸೌಲಭ್ಯ ಕಲ್ಪಿಸುವಂತೆ ಒತ್ತಾಯಿಸಿ ಏಪ್ರಿಲ್ 7ರಂದು ಗಬ್ಬೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮುಂದೆ ಧರಣಿ ಸತ್ಯಾಗ್ರಹ ನಡೆಸುವುದಾಗಿ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ತಾಲೂಕು ಅಧ್ಯಕ್ಷ ಶಾಂತಕುಮಾರ್ ಹೊನ್ನಟಗಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಗಬ್ಬೂರು ಹೋಬಳಿ 40 ಹಳ್ಳಿಗಳನ್ನು ಒಳಗೊಂಡಿದೆ. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರಿಲ್ಲ, ನರ್ಸುಗಳು ಇಲ್ಲ. ಈ ಭಾಗದ ಜನರು ಚಿಕಿತ್ಸೆಗಾಗಿ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಈ ಕುರಿತು 10 ಬಾರಿ ಸಂಬಂಧಿಸಿದ ಇಲಾಖೆ ಗಮನಕ್ಕೂ ತಂದರೂ ಪ್ರಯೋಜನವಾಗಿಲ್ಲ ಎಂದರು. ಗಬ್ಬೂರು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಮೇಲ್ದರ್ಜೆಗೆ ಏರಿಸಿ ಸಮುದಾಯ ಆರೋಗ್ಯ ಕೇಂದ್ರವೆಂದು ಘೋಷಿಸಬೇಕು. ಖಾಯಂ ವೈದ್ಯರು ಮತ್ತು ಸಿಬ್ಬಂದಿಗಳನ್ನು ನೇಮಕ ಮಾಡಬೇಕು. 108 ಆಂಬ್ಯುಲೆನ್ಸ್ ದುರಸ್ತಿಗೊಳಿಸಿ ಜನರ ಆರೋಗ್ಯ ಸೇವೆಗೆ ಅನುಕೂಲ ಮಾಡಿಕೊಡಬೇಕು. ಗಬ್ಬೂರು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಮೂಲ ಸೌಲಭ್ಯ ಕಲ್ಪಿಸಬೇಕೆಂದು ಒತ್ತಾಯಿಸಿದರು. ಬೇಡಿಕೆ ಈಡೇರಿಕೆಗೆ ಮುಂದಾಗದಿದ್ದಲ್ಲಿ ಏಪ್ರಿಲ್ 7ರಂದು ಹೋರಾಟ ಅನಿವಾರ್ಯವಾಗಲಿದೆ ಎಂದು ತಿಳಿಸಿದರು. ಗಬ್ಬೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕಾಯಂ ವೈದ್ಯಾಧಿಕಾರಿಗಳಿಲ್ಲ. 40ರಿಂದ 50 ಹಳ್ಳಿಗಳನ್ನು ಒಳಗೊಂಡಿರತಕ್ಕಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರ. ಇದ್ರ ಬಗ್ಗೆ ತಾಲೂಕು ಆಡಳಿತಕ್ಕೆ ಅವರು ನಮಗೆ ಯಾವುದೇ ರೀತಿ ಸ್ಪಂದನ ದೊರೆಯದ ಕಾರಣ 7ನೇ ತಾರೀಕು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮುಂದೆ ನಮ್ಮ ಸಮಿತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಆದ್ದರಿಂದ ಎಲ್ಲ ನಮ್ಮ ಸಂಘಟನೆ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು, ಈ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊಳ್ತೇನೆ. ಅದ್ರ ಜೊತೆ ಸರ್, ಹಾಸ್ಪಿಟಲಲ್ಲಿ ಡಾಕ್ಟರ್ ಇಲ್ಲ ಸರ್, MBBS ಡಾಕ್ಟರ್ ಇಲ್ಲ, ರಾತ್ರಿ ಹೋದಂತೂ ಸ್ಟಾಫ್ ನರ್ಸ್ಗಳು ಇಲ್ಲ ಸರ್. 50 ಹಳ್ಳಿಗಳನ್ನು ಒಳಗೊಂಡಾಗ ಒಬ್ಬ ಡಾಕ್ಟರ್ ಅಂತಂದ್ರೆ ಇದ್ರ ಬಗ್ಗೆ DHO ಫೋನ್ ಮುಖಾಂತರ ಮಾತಾಡಿದ್ರೆ ಇಲ್ಲ ರೀ ಒಬ್ಬ ಡಾಕ್ಟರ್ ರಾಜೀನಾಮೆ ಕೊಟ್ಟಿದಾರ, ಬೇಗನೆ ಕಳಿಸ್ನಂತ ಉಡಾಟೆ ಉತ್ತರ ಕೊಡಕತ್ತಾರೆ. ಅಲ್ಲಿ ರೈತರು ದಿನನಿತ್ಯ ಹಾಸ್ಪಿಟಲ್ಗೆ ಬರಕತ್ತಾರೆ ಸರ್, ಸಾಯಂಕಾಲ ಮಂದಿ ಹೊರಡಕತ್ತಾರೆ. ಯಾವುದೋ ಒಂದು ಮೆಡಿಸಿನ್ ಆಗಲಿ ಮತ್ತೆ ಇನ್ನೊಂದು ಡ್ರಾಯಿಂಗ್ ಹಾಕಿ ಐರನ್ ಅಂತ ಡಾಕ್ಟರ್ ಐರನ್ ಅಂತ ಹೇಳ್ಬೇಡ, ಅವ್ರು ಬರ್ತಾ ಇಲ್ಲ, ಐರನ್ ಡಾಕ್ಟರ್ ಸಹ ಬರ್ತಾ ಇಲ್ಲ. ಏನೋ ಸರ ಗಬ್ಬೂರು ಪ್ರಾಥಮಿಕ ಆರೋಗ್ಯದಲ್ಲಿ ಮೂಲಭೂತ ಸೌಕರ್ಯಗಳು ಹಾಗೂ ಕಾಯಂ ವೈದ್ಯಾಧಿಕಾರಿಗಳು ಇನ್ನೂ ಉಳಿದಿರ್ತಕ್ಕಂಥ ಸ್ಟಾಫ್ಗಳು ಕೊಡ್ಬೇಕಂತೇಳಿ ಈ ಪತ್ರಿಕೆ ಮೂಲಕ ನಾನು ಮನವಿಯನ್ನು ಮಾಡಿಕೊಡ್ತೀನಿ. ಈ ಸಂದರ್ಭದಲ್ಲಿ ಮರೆಪ್ಪ ಮಲ್ಕಲ್, ಬಸಲಿಂಗಪ್ಪ ಖಾನಾಪುರ್, ಮರಿಯಪ್ಪ, ನರಸಪ್ಪ, ಎನ್ ಗಣೇಕಲ್, ಹುಲಿಗೆಪ್ಪ ಹೊನ್ನಟಗಿ ಸೇರಿದಂತೆ ಅನೇಕರಿದ್ದರು. ಕೌಟಿಲ್ಯ ಕೆರಿಯರ್ ಅಕಾಡೆಮಿಯಿಂದ ರಾಯಚೂರು ಜಿಲ್ಲೆಯ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶೇಕಡ 90 ಅಂಕ ಪಡೆದ ವಿದ್ಯಾರ್ಥಿಗಳಿಗೆ 15 ದಿನಗಳ ಉಚಿತವಾಗಿ ಬೇಸಿಗೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥೆಯ ಅಧ್ಯಕ್ಷ ಅಭಿಷೇಕ್ CRM ಹೇಳಿದರು. ಕೌಟಿಲ್ಯ ಕರಿಯರ್ ಅಕಾಡೆಮಿಯಿಂದ ರಾಯಚೂರು ಜಿಲ್ಲೆಯ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶೇಕಡ 90ರಷ್ಟು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ 15 ದಿನಗಳ ಉಚಿತವಾಗಿ ಬೇಸಿಗೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥೆಯ ಅಧ್ಯಕ್ಷ ಅಭಿಷೇಕ್ CRM ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಶೇಕಡ 90ರಷ್ಟು ಕಡಿಮೆ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ರಿಯಾಯಿತಿ ದರದಲ್ಲಿ ತರಬೇತಿಯನ್ನು ನೀಡಲಾಗುವುದು. ತರಬೇತಿಯಲ್ಲಿ ನೃತ್ಯ, ಸಂಗೀತ, ಯೋಗ, ಚಿತ್ರಕಲೆ, ಚುಟುಕು ಸ್ಪರ್ಧೆ, ನೈತಿಕ ಹಾಗೂ ಮೌಲ್ಯ ಶಿಕ್ಷಣ ಮತ್ತು ಸ್ಕೇಟಿಂಗ್ ತರಬೇತಿ ನೀಡಲಾಗುತ್ತದೆ ಎಂದರು. PUC ಹಾಗೂ ಪದವಿ ವಿದ್ಯಾರ್ಥಿಗಳಿಗಾಗಿ ಪೊಲೀಸ್ ಕಾನ್ಸ್ಟೇಬಲ್, SDA, FDA, IAS, IPS ಸೇರಿದಂತೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪೂರ್ವ ಸಿದ್ಧತೆ ನಡೆಸಲು ಡಾಕ್ಟರ್ ಚಂದ್ರಶೇಖರ್ ಎಜುಕೇಷನಲ್ ಮತ್ತು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಕೌಟಿಲ್ಯ ಕರಿಯರ್ ಅಕಾಡೆಮಿ ವತಿಯಿಂದ ಪ್ರತಿಭಾವಂತ ಮಕ್ಕಳಿಗೆ 1 ವಾರ ಉಚಿತ ತರಬೇತಿ ನೀಡಲಾಗುವುದು. ಜಿಲ್ಲೆಯ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು. ವಿಶೇಷವಾಗಿ ಮೊಟ್ಟ ಮೊದಲ ಬಾರಿಗೆ ನಾವು ನೂತನ ತಂತ್ರಜ್ಞಾನಗಳು 3D ಟೆಕ್ನಾಲಜೀಸ್, ಪ್ರೊಜೆಕ್ಟರ್ ಅಲ್ಲಿ ಸ್ಮಾರ್ಟ್ ಕ್ಲಾಸಸ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ನಾವು SLC ವಿದ್ಯಾರ್ಥಿಗಳಿಗೆ ಕ್ರ್ಯಾಶ್ ಕೋರ್ಸ್ ಅನ್ನೋದು ಮಾಡ್ತಾ ಇದ್ದೀವಿ. ಹೆಂಗೆ ಅಂತಂದ್ರೆ ಒಂದು ವಿವಿಧ ಪ್ರಾಧ್ಯಾಪಕರು ಇರ್ತಾರೆ, ವೆಲ್ ಎಕ್ಸ್ಪೀರಿಯನ್ಸ್ ಇರ್ತಾರೆ. ಈಗ ನಮ್ಮ ಸಮ್ಮರ್ ಕ್ಯಾಂಪ್ ತಗೊಂಡ್ರೆ ದಂಡಿನ್ ಚಂದ್ರಶೇಖರ್ ಸರ್ ಅವರು ಹ್ಯಾಸ್ ಎಕ್ಸ್ಪೀರಿಯನ್ಸ್ 15 years in the field of dance. ಸೊ ಲೈಕ್ ವೈಸ್ ಮ್ಯೂಸಿಕಲ್ಲಿ ಎಕ್ಸ್ಪರ್ಟ್ಸ್ ಇರ್ತಾರೆ, ಸ್ಕೇಟಿಂಗ್ ಮಾಸ್ಟರ್ ಇರ್ತಾರೆ, ಅಂಥವರಿಂದ ಕಲೀಲಿಕ್ಕೆ ಒಂದು ಅವಕಾಶ ಇದೆ. ಸೊ ಇದರ ಸದುಪಯೋಗ ಪಡ್ಕೊಳ್ಳಿ ಅಂತೇಳಿ ಈ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ನಾನು ಹೇಳ್ತೀನಿ. ಸಿಟಿ ಅಂತ ಅನ್ಕೊಂಡಿದ್ವಿ, ಯಾದಗಿರಿಯಿಂದ ಕೂಡ ಕಳಿಸಿದ್ರು. ನಾವು ಲಿಮಿಟ್ ಇಟ್ಟಿದ್ದು 2ನೇ ಕ್ಲಾಸಿಂದ ಮೇಲೆ ಅಂತೇಳಿ. 1ನೇ ಕ್ಲಾಸ್ ಹುಡುಗರಲ್ಲೂ ಒಂದು ಟ್ಯಾಲೆಂಟು, ಕತೆ ಹೇಳೋದಾಗಲಿ, ಹಾಡು ಹೇಳೋದಾಗಲಿ ಮತ್ತೊಂದೆಲ್ಲ ರೆಸ್ಪಾನ್ಸ್ಗಳು ಚೆನ್ನಾಗಿ ಬಂದಿದೆ. ಸೊ ಅದ್ರ ರಿಸಲ್ಟ್ ನಾವು ಇನ್ನು 1 ದಿನ 2 ದಿನ ನೋಡ್ತಾ ಇದ್ದೀವಿ. ಯಾಕಂದರೆ ಹುಡುಗರಿಗೆ ಏನೋ ಎಕ್ಸಾಮ್ ನಡೀತಾ ಇರೋರು ಕೂಡ ಭಾಗವಹಿಸಬೇಕು ಅಂತ ಇದ್ದಾರೆ. ಕೆಲವೊಂದು ಎಕ್ಸಾಮ್ಗಳು 11ನೇ ತಾರೀಕು ಮುಗಿತಾರೆ. ಸೊ ಹಂಗಾಗಿ ನಾವು 5ನೇ ತಾರೀಕು ಅಂತ ಅಂದ್ಕೊಂಡಿದ್ದೀವಿ. 7ನೇ ತಾರೀಕುವರೆಗೂ ಎಕ್ಸ್ಟೆಂಡ್ ಮಾಡಿ 8ನೇ ತಾರೀಕು ನಮ್ಮ ಸೆಂಟ್ರಲ್ಲಿ ನಾವು ರಿಸಲ್ಟ್ ಅನೌನ್ಸ್ ಮಾಡ್ತೀವಿ. ಸೊ ಇಟ್ ವಾಸ್ ಎ ಗ್ರೇಟ್ ಸಕ್ಸಸ್, ಗ್ರೇಟ್ ಇವೆಂಟ್ ಫ್ರಮ್ ದಟ್ ಸೈಡ್.
ಈ ಸಂದರ್ಭದಲ್ಲಿ ದಂಡಿನ್ ಚಂದ್ರಶೇಖರ್ ಉಪಸ್ಥಿತರಿದ್ದರು. ರಾಯಚೂರು ತಾಲೂಕಿನ ಆತ್ಕೂರ್ ಗ್ರಾಮದಲ್ಲಿ ಇಂದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 115ನೇ ಜಯಂತಿಯನ್ನು ಊರಿನ ಎಲ್ಲಾ ಸಮುದಾಯದ ಸಮ್ಮುಖರೊಂದಿಗೆ ವಿಜೃಂಭಣೆಯಿಂದ ಆಚರಿಸಲಾಯಿತು. ರಾಯಚೂರು ತಾಲೂಕಿನ ಆತ್ಕೂರ್ ಗ್ರಾಮದಲ್ಲಿ ಇಂದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 115ನೇ ಜಯಂತಿಯನ್ನು ಊರಿನ ಎಲ್ಲಾ ಸಮುದಾಯದ ಸಮ್ಮುಖರೊಂದಿಗೆ ವಿಜೃಂಭಣೆಯಿಂದ ಆಚರಿಸಲಾಯಿತು. ರಾಯಚೂರು ತಾಲೂಕಿನ ಆಶಾಪುರ್, ಉಡ್ಮಗಲ್ ಹಾಗೂ ಖಾನಾಪುರ ಗ್ರಾಮದ ವ್ಯಾಪ್ತಿಯಲ್ಲಿ ಜರುಗಲಿರುವ ನಗರದ ಮಂಗಳವಾರ ಪೇಟೆ ಹಿರೇಮಠದ ಶ್ರೀಗಳ ಪೀಠಾರೋಹಣ ಸಮಾರಂಭಕ್ಕೆ ಬಾಳೆಹೊನ್ನೂರಿನ ಶ್ರೀ 1008 ಜಗದ್ಗುರು ಶ್ರೀಮದ್ ರಂಭಾಪುರಿ ವೀರ ಸಿಂಹನಾದೇಶ್ವರ ಪ್ರಸನ್ನ ರೇಣುಕ ವೀರ ಸೋಮೇಶ್ವರ ರಾಜದೇಶಿ ಕೇಂದ್ರ ಶಿವಾಚಾರ್ಯ ಮಹಾ ಭಗವತ್ಪಾದವರನ್ನು ಶ್ರೀ ವೀರ ಸಂಗಮೇಶ್ವರ ಮರಿದೇವರು ಹುಬ್ಬಳ್ಳಿ ಮಹಾನಗರದ ಪಂಚಗೃಹ ಹಿರೇಮಠದ ಅಡ್ಡಪಲ್ಲಕ್ಕಿ ಮಹೋತ್ಸವ ಸಮಾರಂಭದಲ್ಲಿ ದಿನಾಂಕ 4/4/2022 ಭೇಟಿಯಾಗಿ ಪಟ್ಟಾಧಿಕಾರ ಸಮಾರಂಭಕ್ಕೆ ಆಮಂತ್ರಣ ನೀಡಿ ಸನ್ನಿಧಿಯವರಿಂದ ಶುಭಾಶೀರ್ವಾದ ಪಡೆದರು. ರಾಯಚೂರು ತಾಲೂಕಿನ ಆಶಾಪುರ್, ಉಡ್ಮಗಲ್ ಹಾಗೂ ಖಾನಾಪುರ ಗ್ರಾಮದ ವ್ಯಾಪ್ತಿಯಲ್ಲಿ ಜರುಗಲಿರುವ ನಗರದ ಮಂಗಳವಾರ ಪೇಟೆ ಹಿರೇಮಠದ ಶ್ರೀಗಳ ಪೀಠಾರೋಹಣ ಸಮಾರಂಭಕ್ಕೆ ಬಾಳೆಹೊನ್ನೂರಿನ ಶ್ರೀ 1008 ಜಗದ್ಗುರು ಶ್ರೀಮದ್ ರಂಭಾಪುರಿ ವೀರ ಸಿಂಹನಾದೇಶ್ವರ ಪ್ರಸನ್ನ ರೇಣುಕ ವೀರ ಸೋಮೇಶ್ವರ ರಾಜದೇಶಿ ಕೇಂದ್ರ ಶಿವಾಚಾರ್ಯ ಮಹಾ ಭಗವತ್ಪಾದವರನ್ನು ಶ್ರೀ ವೀರ ಸಂಗಮೇಶ್ವರ ಮರಿದೇವರು ಹುಬ್ಬಳ್ಳಿ ಮಹಾನಗರದ ಪಂಚಗೃಹ ಹಿರೇಮಠದ ಅಡ್ಡಪಲ್ಲಕ್ಕಿ ಮಹೋತ್ಸವ ಸಮಾರಂಭದಲ್ಲಿ ದಿನಾಂಕ 4/4/2022 ಭೇಟಿಯಾಗಿ ಪಟ್ಟಾಧಿಕಾರ ಸಮಾರಂಭಕ್ಕೆ ಆಮಂತ್ರಣ ನೀಡಿ ಸನ್ನಿಧಿಯವರಿಂದ ಶುಭಾಶೀರ್ವಾದ ಪಡೆದರು. ನಂತರ ಮಾತನಾಡಿದ ಮಹಾಸನ್ನಿಧಿಯವರು, ಮಂಗಳವಾರ ಪೇಟೆ ಶ್ರೀಗಳು ತುಂಬ ಮೃದು ಸ್ವಭಾವದ ಸರಳ ಮನಸ್ಸಿನ ಶ್ರೀಗಳಾಗಿದ್ದಾರೆ. ಪ್ರಸ್ತುತ ದಿನಮಾನಗಳಲ್ಲಿ ಇಂಥ ಶ್ರೀಗಳು ಭಕ್ತರಿಗೆ ದೊರೆಯುತ್ತಿದ್ದಾರೆ ಎಂದರು. ಶ್ರೀ ಮಠದ ಭಕ್ತರೇ ತುಂಬ ಭಾಗ್ಯವಂತರು ಎಂದು ಹೇಳಿದರು. ರಾಯಚೂರು ಜಿಲ್ಲೆಯ ಸರ್ವ ಭಕ್ತಾದಿಗಳು ಮಾತೃ ಹೃದಯದವರು. ನಿಮ್ಮ ಪೀಠಾರೋಹಣ ತುಂಬ ಯಶಸ್ವಿಯಾಗಿ ಜರುಗಲಿ ಎಂದು ರೇಣುಕಾದೇವಿ ಪಂಚಾಚಾರ್ಯರ ಶುಭಾಶೀರ್ವಾದ ನಿಮಗೆಲ್ಲರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ. ನಾವು ಅವಶ್ಯವಾಗಿ ಪೀಠಾರೋಹಣ ಸಮಾರಂಭದಲ್ಲಿ ಭಾಗವಹಿಸುತ್ತೇವೆ. ಸರ್ವ ಸಿದ್ಧತೆಗಳು ಸಾಂಗೋಪಾಂಗವಾಗಿ ಜರುಗಲಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ನೀಲಗಲ್ ಬೃಹನ್ಮಠದ ಅಭಿನವ ರೇಣುಕ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಮಂಗಳವಾರ ಪೇಟೆ ಹಿರೇಮಠದ ಸರ್ವ ಸದ್ಭಕ್ತಾದಿಗಳು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಹಸಿರು ಕ್ರಾಂತಿ ಹರಿಕಾರಕ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿ. ಮಹಾನ್ ಪುರುಷರ ತತ್ವಾದರ್ಶ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಕರೆ. ಜಿಲ್ಲಾಡಳಿತದಿಂದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿ ಪುತ್ಥಳಿಗೆ ಗಣ್ಯರಿಂದ ಮಾಲಾರ್ಪಣೆ. ಏಪ್ರಿಲ್ 10ರಂದು ಶ್ರೀ ಗುಡಗುಂಟಿ ಶ್ರೀ ಮರಿಸ್ವಾಮಿ ಮಠದ ರಥೋತ್ಸವ, ಗ್ರಂಥಗಳ ಲೋಕಾರ್ಪಣೆ. ಒಪ್ಪತೇಶ್ವರ ಶ್ರೀ ಸನಾತನ ಪರಂಪರೆ ಸಂಸ್ಕೃತಿ ಉಳಿಗಾಗಿ ಶ್ರೀಶೈಲದಿಂದ ಶಿವಜ್ಯೋತಿ ರಥಯಾತ್ರೆ ಆರಂಭ. ದಯಾನಂದ ಸವದಿ. ವೈದ್ಯರ ನೇಮಕಕ್ಕೆ ಆಗ್ರಹಿಸಿ ಏಪ್ರಿಲ್ 7ರಂದು ಗಬ್ಬೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮುಂದೆ ಧರಣಿ. ಶಾಂತಕುಮಾರ್ ಹೊನ್ನಟಗಿ. ಕೌಟಿಲ್ಯ ಕರಿಯರ್ ಅಕಾಡೆಮಿಯಿಂದ ಉಚಿತ ಬೇಸಿಗೆ ಶಿಬಿರ ಆಯೋಜನೆ. ಅಭಿಷೇಕ್. ಪಟ್ಟಾಧಿಕಾರ ಸಮಾರಂಭಕ್ಕೆ ಮಹಾಸನ್ನಿಧಿಗೆ ಆಮಂತ್ರಣ. ರಾಯಚೂರು ತಾಲೂಕಿನ ಆತ್ಕೂರು ಗ್ರಾಮದಲ್ಲಿ ಇಂದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 115ನೇ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಯತ್ನಿಸಿದವರು ಶ್ರೀಮತಿ ಲಲಿತಾ ಕಡಗೋಳು ಆಂಜನೇಯ, ನಗರಸಭೆ ಅಧ್ಯಕ್ಷರು, ರಾಯಚೂರು. ರಾಯಚೂರು ನಗರದ ಸಮಸ್ತ ನಾಗರಿಕರಿಗೆ ಹೊಸ ವರ್ಷ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಸ್ಸಿ ಫ್ಯಾಷನ್ ಹಬ್ ಮಲ್ಟಿ ಬ್ರಾಂಡೆಡ್ ವುಮೆನ್ಸ್ ಅಂಡ್ ಕಿಡ್ಸ್ ವೇರ್ ಹಬ್ಬದ ಪ್ರಯುಕ್ತ 10ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಅಪೋಸಿಟ್ ಡಾಕ್ಟರ್ ಕಲ್ಲಪ್ಪ ಡಾಕ್ಟರ್ಸ್ ಲೈನ್, ಪೀಟ್ಲಾ ಬ್ರಿಡ್ಜ್ ರೋಡ್, ರಾಯಚೂರು. ಚಾಲುಕ್ಯ ಟ್ಯುಟೋರಿಯಲ್ಸ್ ರಾಯಚೂರು. ಚಾಲುಕ್ಯ ಸಮ್ಮರ್ ಕ್ಲಾಸಸ್, ಸಮ್ಮರ್ ಕೋಚಿಂಗ್ ಫಾರ್ 5th to SSLC ಸ್ಟೂಡೆಂಟ್. ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಎಕ್ಸ್ಚೇಂಜ್ ಫೆಸ್ಟಿವಲ್ ಫಾರ್ ಮಿಕ್ಸರ್ ಗ್ರೈಂಡರ್ ಅಂಡ್ ಗ್ಯಾಸ್ ಸ್ಟವ್ಸ್ 15 February 31st March 2022. ಹಿಂದೆ ಭೇಟಿ ನೀಡಿ. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಜೆಪಿ ಮೆನ್ಸ್ ವೇರ್ ಮೇಲ್ಗಡೆ, ಹರಿಹರ ರೋಡ್, ಬೇಸುವಾರ್ಪೇಟ್, ರಾಯಚೂರು. ಜಿಪಿ ಕಿಡ್ಸ್ ವೇರ್ ಫ್ಯಾಷನ್ ಮತ್ತು ಬಟ್ಟೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. ಓನ್ಲಿ ಪ್ಲೇಸ್ ಫಾರ್ ಬ್ರಾಂಡೆಡ್ ಕಿಡ್ಸ್ ವೇರ್ ಇನ್ ಸಿಟಿ. ಜಿಪಿ ಕಿಡ್ಸ್ ವೇರ್ ನಿಯರ್ ಉಮಾ ಹೋಟೆಲ್, ಸ್ಟೇಷನ್ ರೋಡ್, ರಾಯಚೂರು. ಶೋಭಾ ಕಾಂಚಿ ಸ್ಯಾರೀಸ್. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. Sri Raghavendra Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, ರಾಯಚೂರು. ರೆಸ್ಟೋರೆಂಟ್ಗಳಲ್ಲಿ ಕುಳಿತು ಊಟ ಮಾಡಿ ಬೋರ್ ಆಗಿದೆಯೇ? ಹಾಗಾದರೆ ಬನ್ನಿ ನಿಮ್ಮ ಮಿಲನ್ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ಡಾಬಾಕ್ಕೆ. ನಿಯರ್ KSCA ಕ್ರಿಕೆಟ್ ಗ್ರೌಂಡ್, ಮಂತ್ರಾಲಯಂ ರೋಡ್, ರಾಯಚೂರು. ಮೊಹಮ್ಮದ್ ಯಾಸಿನ್ ಹೋಮ್ ಅಪ್ಲೈನ್ಸಸ್ ಹೋಲ್ಸೇಲ್ ಅಂಡ್ ರಿಟೇಲ್, ಮಾ ಕಾಂಪ್ಲೆಕ್ಸ್, ಅಪೋಸಿಟ್ CMC ಕಾಂಪ್ಲೆಕ್ಸ್, ಹರಿಹರ ರೋಡ್, ರಾಯಚೂರು. ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್ ನಿಯರ್ ನ್ಯೂ ಅಮೃತ ಹಾಸ್ಪಿಟಲ್, ಬಿಸೈಡ್ ಸಂತೋಷಿ ಥಿಯೇಟರ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು.